ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ತುಂಬಾ ಒದ್ದಾಡ್ತಾರೆ. ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಅಲೈನ್ಮೆಂಟ್ ಮಾಡ್ಬೇಕಾಗತ್ತೆ, ಪೇಜ್ ಸೆಟಪ್ ಮಾಡ್ಬೇಕಾಗತ್ತೆ, ಹೆಡರ್ ಫುಟರ್ ಇದ್ರ ಬಗ್ಗೆ ಎಲ್ಲ ಒದ್ದಾಡ್ತಾ ಇರ್ತೀರಾ ಅಲ್ವಾ. ಇಲ್ಲಿವರೆಗೂ ನೀವ್ ಏನ್ ಮಾಡ್ತಾ ಇದ್ರಿ, ಯಾರೋ ಮಾಡಿರೋದನ್ನ ತಗೊಂಡು ಅದನ್ನ ಅಲೈನ್ಮೆಂಟ್ ಮಾಡ್ಕೊಂಡು ಒದ್ದಾಡ್ಕೊಂಡು ಅದು ಸರಿಯಾಗಿ ಬರ್ದಿರಾ ಇನ್ನೊಬ್ರು ಕೈಲಿ ಮಾಡಿಸ್ಕೊಂಡು, ಈ ತರ DTP ಸೆಂಟರ್ ಹೋಗಿ ಮಾಡಿಸ್ಕೊಂಡು ಆ ಪ್ಯಾರಾಗ್ರಾಫ್ ಹೇಗ್ ಸೆಟಪ್ ಮಾಡೋದು, ಇಂಡೆಂಟೇಶನ್ ಹೇಗ್ ಕೊಡೋದು, ಹೆಡರ್ ಫುಟರ್ ಹೇಗ್ ಹಾಕೋದು, ಏನೇನೋ ಆಗ್ತಾ ಇರತ್ತೆ. ನೀವು ಎಲ್ಲೋ ಇಂಟರ್ನೆಟ್ ಇಂದ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಾ ಇಲ್ಲಿ. ಅದೆಲ್ಲ ಏನಾಗುತ್ತೆ, ಎಪ್ಪುಟ್ ಹೋಗುತ್ತೆ. ನಮ್ ಈಗಿನ ಕಾಲದ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ನಿಮ್ ಪ್ರಾಜೆಕ್ಟ್ ನ ನೀವೇ ಮಾಡಿ. ಪ್ಲಾಗಾರಿಸಮ್ ಏನೋ ಆಗ್ಬಿಟ್ಟಿದೆ, ಅಲ್ಲಿನ ಕಾಪಿ ಮಾಡ್ಬಿಟ್ಟಿದ್ಯಾ, ಇಷ್ಟು ಪರ್ಸೆಂಟೇಜ್ ರೀಚ್ ಆಗಿದೆ, ಅದು ಇಷ್ಟು ಒಳಗಿರ್ಬೇಕು, ಪ್ರಾಬ್ಲಮ್ ಆಗಿಲ್ಲ, ಕಾಪಿ ಪೇಸ್ಟ್ ಮಾಡಿದ್ಯಾ, ನಿನ್ ಸ್ವಂತದಲ್ಲ, ಯಾಕೆ ಬೇಕದು? ಏನಕ್ಕೆ ನಾವು ಇಷ್ಟೆಲ್ಲ ಕಾನ್ವೆಂಟ್ ಸ್ಕೂಲ್ಗಳನ್ನೆಲ್ಲ ಓಪನ್ ಮಾಡಿ ICSE ಅಂತೆ, CBSE ಅಂತೆ, ಬ್ರಿಟಿಷ್ ಕೌನ್ಸಿಲ್ ಸಿಲೆಬಸ್ ಅಂತೆ, ಆಳು ಮೂಳೆ ಎಲ್ಲ ತಂದಿಟ್ಟಿದೀವಿ ನಮ್ ದೇಶದಲ್ಲಿ. ಆದ್ರೆ ಏನು, ನಾವು ಬೇರೆ ದೇಶದವ್ರಿಗಿಂತ ಓದಾಡ್ತಾ ಇದೀವಿ. ನಾವು ಯಾವುದನ್ನು ಸರಿಯಾಗಿ ಕಲಿತೀವಿ, ಎಲ್ಲಾ ಹೇರಿಕೆ ಆಗ್ತಾ ಇದೆ ಅಷ್ಟೇ. ಇಂಗ್ಲಿಷ್ ಕಲಿಬೇಕು, ಹಿಂದಿ ಕಲಿಬೇಕು, ಎಲ್ಲ ಇದಾಗ್ತಾ ಇದೆ, ಬಟ್ ಯಾವುದನ್ನು ಸರಿಯಾಗಿ ಕಲಿ. ಲಾಸ್ಟಿಗೆ ನಮ್ ಭಾಷೆನೆ ನಾವು ಸರಿಯಾಗಿ ಕಲಿತಾ ಇಲ್ಲ. ಹೋಗಿ PDF ತಗೊಂಡೋಗಿ ಪ್ರಿಂಟ್ ಕೊಡಪ್ಪ ಅಂತ ನೀವ್ ಹೇಳ್ಬೇಕು. DTP ಒಂದು ಇಮೇಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ, ಒಂದ್ ಕೊಟೇಶನ್ ಮಾಡಕ್ ಆಗ್ತಾ ಇಲ್ಲ ಅಲ್ವಾ, ಒಂದ್ ಬಿಲ್ ರೈಸ್ ಮಾಡಕ್ ಆಗ್ತಾ ಇಲ್ಲ. ಅವ್ರ ರೆಸ್ಯೂಮೆ ಅವರೇ ಮಾಡೋದಕ್ಕೆ ನೋಡಿ ಅಲ್ವಾ, ಅವ್ರ ನೀವು ನೋಡ್ಬೇಕು. ನಮ್ಮ ಈ ಒಂದು ಇದನ್ನ ನಮ್ ಶಾಪ್ ಬರ್ತಾ ಇದ್ದೀರಾ, ಸಂತೋಷ, ನಮ್ ಕಸ್ಟಮರ್ಸ್ ನೀವು ರೆಗ್ಯುಲರ್. ಬಟ್ ಈ ವಿಡಿಯೋ ನೋಡಿ ನಾನು ಏನು ಕೇಳ್ತಾ ಇದ್ದೀನಿ ಅಂತ, ಇನ್ಮೇಲೆ ನಾನು ಮುಂದಕ್ಕೆ ಮೋಸ್ಟ್ಲಿ ಅದನ್ನ ಕಡಿಮೆ ಮಾಡ್ಕೊಂಡು ಬರ್ತೀನಿ, ಅಲ್ಲಿ ಕೂತ್ಕೊಂಡು ಮಾಡೋದು, ಕೆಲಸ ಮಾಡೋದು. ಅದಕ್ಕೆ ಇದನ್ನ ಸ್ಟಾರ್ಟ್ ಮಾಡಿರೋದು. ಪ್ರೀತಿ ಪಾತ್ರವಾದ ಕಸ್ಟಮರ್ಸ್, ನೀವು ಕಲಿಬೇಕು ಕಂಪ್ಯೂಟರ್ನ. ನಮ್ಮ ಎಪಿಸೋಡ್ಗಳನ್ನ ನೋಡಿ ಕಲಿಸ್ತೀನಿ. ನಾನು ಏನ್ ಮಾಡ್ತಾ ಇದ್ದೆ ನೀವೇ ಮಾಡ್ಕೊಬಹುದು. ಇನ್ಮೇಲೆ ಯಾವ ಅಸಿಸ್ಟೆಂಟ್ಗಳನ್ನ ಇಟ್ಕೊಳ್ಳೋದ್ ಬೇಡ, ನೀವು ನಮ್ಮ ಹತ್ರನು ಬರೋದ್ ಬೇಡ. ನೀವೇ ಒಂದು ಕಂಪ್ಯೂಟರ್ ತಗೊಳ್ಳಿ, ನಾವೇ ಅದು ಕೊಡಿಸ್ತೀವಿ ಬೇಕಾದ್ರೆ ಕಂಪ್ಯೂಟರ್ನ. ನಮ್ದು ನಾನು ಅದನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ, ಕಂಪ್ಯೂಟರ್ ಸೇಲ್ಸ್ ಸರ್ವಿಸ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಬಟ್ ಡಿಫರೆನ್ಸ್ ಏನಂದ್ರೆ, ಈಗ ನಾವು ಆ ಇಂಡೆಕ್ಸ್ ಫಿಂಗರ್ ಎಕ್ಸ್ಟ್ರಾ 3 ಕೀಸ್ ಏನಿದೆ, ಅಂದ್ರೆ ಬೆಂಡ್ ಆಗಿ ನೀವು ಟೈಪ್ ಮಾಡ್ಬೇಕಾಗತ್ತಲ್ಲ ಇಂಡೆಕ್ಸ್ ಫಿಂಗರ್ ತೋರ್ ಬೆರಳುದು, ಆ ಎಕ್ಸ್ಟ್ರಾ ಕೀಸ್ ಏನಿದೆ, ಈ T ಮತ್ತೆ ಇಲ್ಲಿ ಬಂದ್ರೆ ಈ G. ಈಗ ನಾನು ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಯಾರ್ಯಾರಿಗೆ ಕಂಪ್ಯೂಟರ್ ಕಲಿಯೋ ಅವಶ್ಯಕತೆ ಇದೆ ಅಂತ. ಮೇನ್ ಆಗಿ ಸ್ಟೂಡೆಂಟ್ಸ್ ಮತ್ತೆ ಎಂಪ್ಲಾಯೀಸ್. ನೆಕ್ಸ್ಟ್ ನಾನ್ ನೋಡ್ದಂಗೆ ಫಸ್ಟ್ ಸ್ಟೂಡೆಂಟ್ಸ್ ಬಂದು ಕಲಿಯಕ್ ಬರ್ತಾರೆ. ನೆಕ್ಸ್ಟ್ ಎಂಪ್ಲಾಯೀಸ್ ಕೆಲ್ಸಕ್ಕೆ ಸೇರಿದ್ಮೇಲೆ ಎಂಪ್ಲಾಯೀಸ್ಗೆ ಅವಶ್ಯಕತೆ ಇರುತ್ತೆ, ಅವ್ರು ಬಂದು ಸೇರ್ಕೊಂತಾರೆ. ಅದಾದ್ಮೇಲೆ ರಿಟೈರ್ಡ್ ಆಗಿರೋರು, ಅವ್ರಿಗೆ ಟೈಮ್ ಇರುತ್ತೆ, ಫ್ರೀ ಟೈಮ್ ಇರುತ್ತೆ, ಮತ್ತೆ ಇನ್ನೇನಾದ್ರು ಯಾವ್ದಾದ್ರು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗೋದು ಏನಾದ್ರು ಒಂದು ಇರುತ್ತೆ ಅವ್ರಿಗೆ, ಒಂದು ರೆಕ್ರಿಯೇಷನ್ಗೆ ಅವ್ರು ಸ್ವಲ್ಪ ಕಲಿಯೋದಕ್ಕೆ ಬರ್ತಾರೆ. ಇನ್ನು ಹೌಸ್ ವೈಫ್ ಕೂಡ ಕಲಿತಾರೆ. ಇವ್ರು ಮೇನ್ ಈ 4 ಕ್ಯಾಟಗರಿ ನಾನ್ ನೋಡ್ದಂಗೆ. ಹೌಸ್ ವೈಫ್ ಗಳು ಏನಾದ್ರು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಅಥವಾ ಪಾರ್ಟ್ ಟೈಮ್ ಅಲ್ಲಿ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಸೊ ಪ್ರೆಷರ್ ಲೆಸ್ ಇರೋ, ಕಡಿಮೆ ಇರೋರು ಅಂತವ್ರು ಬಂದು ಅವ್ರಿಗೆ ಹೇಗ್ ಬೇಕೋ ಸಿಂಪಲ್ ಆಗಿ ಕಲಿಯೋದಕ್ಕೆ ಈ ತರ ಬರ್ತಾರೆ. ಸೊ ಈ ಸ್ಟೂಡೆಂಟ್ಸ್ಗೆ ಮೇನ್ ಆಗಿ ನಾವು ಯಾವ ತರ ಅಂದ್ರೆ, ಇಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ ಆಫ್ಲೈನ್ ಕ್ಲಾಸಸ್ಗೆ ನಮ್ ಸ್ಟೂಡೆಂಟ್ಸ್ ಎನ್ರೋಲ್ ಆದ್ರೆ ಅದ್ರಲ್ಲಿ ಬರೋ ಕ್ಯಾಟಗರಿಗಳು, ನೀವು ವ್ಯೂವರ್ಸ್ ನೋಡೋರು ಅಷ್ಟೇ ಈ ತರ 4 ಕ್ಯಾಟಗರಿ ಅವ್ರು ಇರ್ತಾರೆ. ಬಟ್ ನಮ್ಮ ಎಪಿಸೋಡ್ಗಳನ್ನ ನಾನು ಅದೇನ್ ಹೇಳಿದೆ, ಎಸೆನ್ಷಿಯಲ್ ಬಿಟ್ಸ್ ನಾನು ಮಾಡಿರೋದು. ಕೆಲವು ಇದು ಥಿಯರಿ ಎಲ್ಲ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ, ಸ್ಟೂಡೆಂಟ್ಸ್ ಜಾಸ್ತಿ ಯೂಸ್ ಆಗುತ್ತೆ. ಇನ್ ಪ್ರಾಕ್ಟಿಕಲ್ ಇದನ್ನೆಲ್ಲ ಎಂಪ್ಲಾಯೀಸ್ ಜಾಸ್ತಿ ಯೂಸ್ ಆಗುತ್ತೆ, ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ. ಸೊ ಆ ತರ ಅವರು ಡಿವೈಡ್ ಮಾಡ್ಕೊಂಡು ನೋಡ್ಬೋದು. ಬಟ್ ಇಲ್ಲಿ ಬಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ ತರ ನಮ್ಗೆ ಎನ್ರೋಲ್ ಆಗ್ತಾರೋ ಸ್ಟೂಡೆಂಟ್ಸ್, ಕ್ಯಾಂಡಿಡೇಟ್ಸ್ ಎನ್ರೋಲ್ ಆಗ್ತಾರೋ ಅವ್ರಿಗೆ ನೋಡ್ಕೊಂಡು, ಅವ್ರು ಸ್ಟೂಡೆಂಟ್ ಆಗಿದ್ರೆ ಅವ್ರಿಗೆ ಹೇಳ್ಕೊಡೋ ರೀತಿನೇ ನಾವು ಚೇಂಜ್ ಮಾಡ್ತೀವಿ. ಎಂಪ್ಲಾಯೀಸ್ಗೆ ಅವ್ರಿಗೆ ಒಂದ್ ರೀತಿಲಿ, ಮತ್ತೆ ಅವ್ರ ಸ್ಕಿಲ್ ಲೆವೆಲ್ ಏನಿದೆ,
ಸುಮ್ನೆ ಅನಾವಶ್ಯಕವಾಗಿ ಎಲ್ಲಾರ್ಗೂ ಒಂದೇ ರೀತಿ ಫಸ್ಟ್ ಇಂದ ಹೇಳ್ಕೊಡೋ ಅವಶ್ಯಕತೆ ಇರಲ್ಲ. ಅವ್ರದ್ದು ಯಾವ ಹಂತದಲ್ಲಿ ಇರ್ತಾರೋ ಅದನ್ನ ಮೇಲೆ ಕೆದ್ದೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆ ತರ ನಾವು ಹೇಳ್ಕೊಡ್ತೀವಿ. ಇಲ್ಲಿ ನೋಡಿ, ಇವಾಗ ಸ್ಟೂಡೆಂಟ್ಸ್ ಅಂತಂದ್ರೆ ನಿಮ್ಗೆ ಥಿಯರಿ ಜಾಸ್ತಿ ಕಲಿಬೇಕಾಗುತ್ತೆ. ಕಂಪ್ಯೂಟರ್ ಹೇಗೆ ವರ್ಕ್ ಮಾಡುತ್ತೆ ಅದನ್ನ ಕಲಿಬೇಕಾಗುತ್ತೆ. ಥಿಯರಿ ಮೈನು ಅವ್ರಿಗೆ. ಆದ್ರೆ ಎಲ್ರಿಗೂ ಥಿಯರಿ ಅವಶ್ಯಕತೆ ಇರಲ್ಲ. ಕೆಲವ್ರಿಗೆ ಅವ್ರದ್ದು ಕೆಲವು ವರ್ಕ್, ಕಂಪ್ಯೂಟರ್ ವರ್ಕ್, ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಮಾಡೋದಕ್ಕೆ ತುಂಬಾ ಒದ್ದಾಡ್ತಾರೆ ಸ್ಟೂಡೆಂಟ್ಸ್. ನನ್ನ ಅನುಭವದಲ್ಲಿ ನಮ್ಮ ಹತ್ರ ನಮ್ ಡಿಟಿಪಿ ಸೆಂಟರ್ ಇರೋದ್ರಿಂದ, ನಾನು ಡಿಟಿಪಿ ಕೆಲಸನೂ ಮಾಡ್ಕೊಡೋದ್ರಿಂದ ಇಲ್ಲಿ ಬಂದು ಪ್ರಾಜೆಕ್ಟ್ ಇದು ದೊಡ್ಡ ಕೆಲಸ. ನೀವು ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಗೊತ್ತಿರ್ಬೋದು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಪ್ರಾಜೆಕ್ಟ್ ವರ್ಕ್ ಒಂದು 100 ಪೇಜ್ದು 30 ಪೇಜ್ದು ಸಿನಾಪ್ಸಿಸ್ ರೆಡಿ ಮಾಡ್ಕೊಡೋದು, ಅಥವಾ ಇದು ದೊಡ್ಡ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಡೋದು 100 ಪೇಜಸ್ದು. ಆ ತರ ಬಂದಾಗ ಅಲ್ಲಿ ಏನಿರುತ್ತೆ, ವರ್ಡ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕಾಗುತ್ತೆ. MS ವರ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ. ಅಲ್ಲಿ ಅಲೈನ್ಮೆಂಟ್ ಮಾಡ್ಬೇಕಾಗತ್ತೆ, ಪೇಜ್ ಸೆಟಪ್ ಮಾಡ್ಬೇಕಾಗತ್ತೆ, ಹೆಡರ್ ಫುಟರ್, ಇದ್ರ ಬಗ್ಗೆ ಎಲ್ಲ ಒದ್ದಾಡ್ತಾ ಇರ್ತೀರಾ ಅಲ್ವಾ. ಸೊ ಇದನ್ನ ನೀವು ಕಲಿಯಂಗೆ ನಾನು ಮಾಡ್ತೀನಿ. ನಮ್ಮ ಕಂಪ್ಯೂಟರ್ ಕಲಿ ಏನ್ ಕ್ಲಾಸಸ್ ಇದೆ MS ಆಫೀಸ್ ಹೋದಾಗ ನಾನು ಕರೆಕ್ಟ್ ಆಗಿ, ಇಲ್ಲಿವರೆಗೂ ನೀವ್ ಏನ್ ಮಾಡ್ತಾ ಇದ್ರೆ ಯಾರೋ ಮಾಡಿರೋದನ್ನ ತಗೊಂಡು ಅದನ್ನ ಅಲೈನ್ಮೆಂಟ್ ಮಾಡ್ಕೊಂಡು ಒದ್ದಾಡ್ಕೊಂಡು ಅದು ಸರಿಯಾಗಿ ಬರ್ದಿರಾ ಇನ್ನೊಬ್ರು ಕೈಲಿ ಮಾಡಿಸ್ಕೊಂಡು, ಈ ತರ DTP ಸೆಂಟರ್ಗೆ ಹೋಗಿ ಮಾಡಿಸ್ಕೊಂಡು ಒದ್ದಾಡ್ಕೊಂಡು ಇದ್ ಮಾಡ್ತಾ ಇಲ್ಲ, ಪರದಾಡ್ತಾ ಇದೀರಾ ಇಲ್ಲಿವರೆಗೂ. ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ A to Z ಹೇಳ್ಕೊಡ್ತೀನಿ. ಅಲ್ಲಿ ಏನಿದೆ, ಅಲ್ಲಿ ಆಪ್ಷನ್ಸ್ ಏನಿದೆ, ಅಲ್ಲಿ ಆ ಪ್ಯಾರಾಗ್ರಾಫ್ ಹೇಗ್ ಸೆಟಪ್ ಮಾಡೋದು, ಇಂಡೆಂಟೇಶನ್ ಹೇಗ್ ಕೊಡೋದು, ಹೆಡರ್ ಫುಟರ್ ಹೇಗ್ ಹಾಕೋದು, ಏನ್ ಪ್ರಾಬ್ಲಮ್ಗಳಾಗತ್ತೆ, ಸೆಕ್ಷನ್ ಬ್ರೇಕ್ ಹಾಕೋದು, ಇವೆಲ್ಲ ಕೆಲವು ಟೆಕ್ನಿಕಲ್ ಇದು ನಿಮ್ಗೆ ಗೊತ್ತಿಲ್ಲ. ಅದು ಏನೇನೋ ಆಗ್ತಾ ಇರತ್ತೆ. ನೀವು ಎಲ್ಲೋ ಇಂಟರ್ನೆಟ್ ಇಂದ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಾ ಇಲ್ಲಿ. ಅದೆಲ್ಲ ಏನಾಗುತ್ತೆ, ಎಕ್ಕೂಟ್ ಹೋಗುತ್ತೆ. ನಮ್ ಈಗಿನ ಕಾಲದ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ಫಿಲಂ ನೋಡೋರು ನಮ್ಮ ಹುಡುಗರು ಭಾಷೆಯಲ್ಲಿ ಹೇಳಿದ್ರೆ ಎಲ್ಲ ಎಕ್ಕೂಟ್ ಹೋಗ್ಬಿಡುತ್ತೆ. ಅದು ನೋಡಿ ಗೊತ್ತಿರ್ಬೇಕಲ್ಲ ನಿಮ್ ಪರದಾಟಗಳು. ಸೊ ಆ ತರ ಎಲ್ಲ ಆಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಕೆಲವು ಟೆಕ್ನಿಕ್ಗಳು ಇದೆ. ಅದನ್ನ ನೀವು ಕಾಪಿ ಪೇಸ್ಟೇ ಮಾಡ್ಬೇಕು ಅಂತ ಏನಿಲ್ಲ. ಟೈಪಿಂಗ್ ಸ್ವಲ್ಪ ಕಲ್ತ್ಕೊಂಡ್ರೆ ನೀವು ನೋಡಿ ಎಲ್ರಿಗೂ ಬೇಕು. ಬರೀ ಎಂಪ್ಲಾಯೀಸ್ಗೆ, ಇವ್ರಿಗೆ, ರಿಟೈರ್ಡ್ ಆಗಿರೋರ್ಗೆ ಟೈಪಿಂಗ್ ಅಂತ ಅಲ್ಲ. ಸ್ಟೂಡೆಂಟ್ಸ್ ಸ್ವಲ್ಪ ಕಲ್ತ್ರೆ ಟೈಪಿಂಗ್, ಒಂದು ಜೂನಿಯರ್ ಲೆವೆಲ್ ವರ್ಗೂ ಆದ್ರೂ ಕಲ್ತ್ರೆ, ಅಥವಾ ನೀವು ಚೆನ್ನಾಗಿ ಕಲ್ತ್ರೆ, ಸ್ಪೀಡ್ ಕಲ್ತ್ರೆ ಎಲ್ಲೂ ಹೋಗಲ್ಲ. ಅದೊಂದು ಸ್ಕಿಲ್ ನಿಮ್ಗೆ. ಇವಾಗ ರೈಡಿಂಗ್, ಇದು ಬೈಕ್ ರೈಡಿಂಗ್ ಇರ್ಬೋದು, ಡ್ರೈವಿಂಗ್ ಇರ್ಬೋದು, ಕಾರ್ ಡ್ರೈವಿಂಗ್ ಇರ್ಬೋದು, ಎಲ್ಲ ನೀವು ಪೈಲಟ್ ಆದ್ರೂ, ಪೈಲಟ್ ಇದು ಏರೋಪ್ಲೇನ್ ಓಡಿಸಕ್ ಕಲ್ತ್ರು, ಅದು ನೀವು ಹೋಗಿ ಆ ಕೆಲಸ ಮಾಡ್ದಿರಾ ಇದ್ರು ಅದು ಕಲ್ತ್ರೆ ಏನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ. ಅದೇ ತರಾನು ಇದು ನೀವೇ ಕಂಪ್ಯೂಟರ್ ಅಂದ್ರೆ ನಾನು ಬರೀ ಏನೋ ಥಿಯರಿ ಕಲ್ತ್ಕೊಂತೀನಿ, ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬಿಡ್ತೀನಿ, ಯಾರ್ಕೆಲ್ಲ ಮಾಡಿಸ್ಬಿಡ್ತೀನಿ ಅಂತ ಅಲ್ಲ. ಟೈಪಿಂಗ್ ಕಲೀರಿ, ಇದನ್ನು ಕಲೀರಿ, MS ಆಫೀಸ್ ಕಲೀರಿ. ನಿಮ್ ಪ್ರಾಜೆಕ್ಟ್ ನ ನೀವೇ ಮಾಡಿ, ನಿಮ್ ಪ್ರಾಜೆಕ್ಟ್ ರಿಪೋರ್ಟ್ ನ ನೀವೇ ಮಾಡಿ. ಅದ್ರ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ ಅಲ್ವಾ. ನೀವು ಮಾಡಿಕೊಟ್ರು ಅವ್ರು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಲ್ವಾ. ಏನೋ ಪ್ರಾಬ್ಲಮ್ ಇದೆ ಇದು, ಅದೇನದು ಪ್ಲಾಗಿಯರಿಸಮ್, ಏನದು ಪ್ಲಾಗರಿಸಮ್, ಏನೋ ಆಗ್ಬಿಟ್ಟಿದೆ, ಅಲ್ಲಿನ ಕಾಪಿ ಮಾಡ್ಬಿಟ್ಟಿದ್ಯಾ, ಇಷ್ಟು ಪರ್ಸೆಂಟೇಜ್ ರೀಚ್ ಆಗಿದೆ, ಅದು ಇಷ್ಟು ಒಳಗಿರ್ಬೇಕು, ಪ್ರಾಬ್ಲಮ್ ಆಗಿಲ್ಲ, ಕಾಪಿ ಪೇಸ್ಟ್ ಮಾಡಿದ್ಯಾ, ನಿನ್ ಸ್ವಂತದಲ್ಲ, ಯಾಕೆ ಬೇಕದು? ಎಲ್ಲಾ ಬೇಕು ನೋಡಿ. ಇಂಗ್ಲಿಷ್, ನೀವು ಸ್ವಲ್ಪ ಇಂಗ್ಲಿಷ್ ಸ್ಕಿಲ್ಸ್ ಕಲ್ತ್ಕೊಂಡ್ರೆ, ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ರಿಟರ್ನ್ ಇಂಗ್ಲಿಷ್ ಇರ್ಬೋದು, ಇಂಗ್ಲಿಷ್ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ನೀವು ಟೈಪ್ ಮಾಡೋದು, ಇದು ಗ್ರಾಮರ್, ಇದೆಲ್ಲ ಸ್ವಲ್ಪ ಗೊತ್ತಿದ್ರೆ ನಿಮ್ಗೆ ಮುಂದೆ ವರ್ಡಿಂಗ್ಸ್ ಅಲ್ಲಿ ನೀವು ಬರಿಬಹುದು ಅಲ್ವಾ. ಏನಕ್ಕೆ ನಾವು ಇಷ್ಟೆಲ್ಲ ಕಾನ್ವೆಂಟ್ ಸ್ಕೂಲ್ಗಳನ್ನೆಲ್ಲ ಓಪನ್ ಮಾಡಿ ICSE ಅಂತೆ, CBSE ಅಂತೆ, ಬ್ರಿಟಿಷ್ ಕೌನ್ಸಿಲ್ ಸಿಲೆಬಸ್ ಅಂತೆ, ಆಳು ಮೂಳೆ ಎಲ್ಲ ತಂದಿಟ್ಟಿದೀವಿ ನಮ್ಮ ದೇಶದಲ್ಲಿ. ಆದ್ರೆ ಏನು, ನಾವು ಬೇರೆ ದೇಶದವ್ರಿಗಿಂತ ಓದಾಡ್ತಾ ಇದೀವಿ ನಾವು. ಜಪಾನ್ ಅಲ್ಲಿ, ಇದರಲ್ಲಿ, ಚೈನಾದಲ್ಲಿ ಅವ್ರ ಪ್ರಾಜೆಕ್ಟ್ ವರ್ಕ್ ನೀಟಾಗಿ ಮಾಡ್ತಾರೆ, ಆರಾಮಾಗಿ ಅವ್ರ ಭಾಷೆಯಲ್ಲಿ ಅವ್ರು ಮಾಡ್ತಾರೆ. ಚೈನೀಸ್ ಅಲ್ಲೇ ಮಾಡ್ತಾರೆ, ರಷ್ಯನ್ ಅಲ್ಲೇ ಮಾಡ್ತಾರೆ, ಅವ್ರ ಭಾಷೆಯಲ್ಲಿ ನೀಟಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಾರೆ. ಕಂಪ್ಯೂಟರ್ನು ಅಷ್ಟೇ ಚೆನ್ನಾಗಿ ಕಲ್ತ್ಕೊಂತಾರೆ ಅವರು. ಅವ್ರ ಭಾಷೆ ಬಗ್ಗೆ ಅವ್ರಿಗೆ ಹೋಲ್ಡ್ ಇರುತ್ತೆ. ಅಕಸ್ಮಾತ್ ಇಂಗ್ಲಿಷ್ ಅಲ್ಲೇ ಮಾಡ್ಬೇಕಾ, ಅದನ್ನ ಒಂದ್ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಕಲ್ತು ಅದರಲ್ಲೂ ಮಾಡ್ತಾರೆ ಕರೆಕ್ಟ್ ಆಗಿ. ನಮ್ದು ಎಲ್ಲಾ ತಂದಿಟ್ಟಿದ್ರು, ನಮ್ದು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿ ಅಷ್ಟೆಲ್ಲ ಇದು ಮಾಡ್ಕೊಂಡು ನಾವು ಎಲ್ಲ ಕಲ್ತ್ಕೊಂಡು ಇದ್ ಮಾಡಿದ್ರು, ನಾವು ಇವಾಗ್ಲೂ ಒಂದ್ ಪ್ಯಾರಾ ಕರೆಕ್ಟ್ ಆಗಿ ಟೈಪ್ ಮಾಡೋದಕ್ ಬರಲ್ಲ, ಅಂದ್ರೆ ಬರೆಯೋದಕ್ ಬರಲ್ಲ, ಸೆಂಟೆನ್ಸ್ ಫಾರ್ಮ್ ಮಾಡಕ್ ಬರಲ್ಲ ನಮ್ ದೇಶದಲ್ಲಿ. ಚಿಕ್ಕ ಹುಡುಗರಿಗೂ ಇರ್ಬೋದು, ದೊಡ್ಡ ಹುಡುಗರಿಗೂ ಇರ್ಬೋದು, ಕಾಲೇಜ್ ಹುಡುಗರಿಗೂ ಇರ್ಬೋದು, ಓದಿ ಮುಗಿಸಿ ಕೆಲ್ಸಕ್ಕೆ ಸೇರಿರೋರ್ಗೂ ಇರ್ಬೋದು, ಒಂದ್ ಮೇಲ್ ಬರೆಯೋದಕ್ ಬರೋದಿಲ್ಲ. ಒಂದ್ ಪ್ಯಾರಾಗ್ರಾಫ್ ಮೇಲ್ ಯಾರಿಗೋ ಒಂದು ಕ್ಲೈಂಟ್ಗೆ ಒಂದು ಏನೋ ಕಳಿಸ್ಬೇಕು, ವೆರಿ ಕಳಿಸ್ಬೇಕು, ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ ಬರಲ್ಲ. ಇದೇ ಪ್ರಾಬ್ಲಮ್ ಆಗಿರೋದಲ್ವಾ. ಅದಕ್ಕೆ ಎಲ್ಲ ಕಲ್ತಿರೋರು. ಅದಕ್ಕೆ ನಾನು ಕಂಪ್ಯೂಟರ್ ಕಲಿ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದು, ಏನೇನ್ ಬೇಕು ಕಂಪ್ಯೂಟರ್ ಕಲಿಬೇಕು. ಕಂಪ್ಯೂಟರ್ ಮಾತ್ರ ಕೂತ್ಕೊಂಡು ಕಲ್ತ್ಬಿಡೋದಲ್ಲ, ಅಥವಾ ಅದನ್ನು ನ್ಯಾಯವಾಗಿ ಕಲಿಯಲ್ಲ. ಎಷ್ಟೋ ಜನ ಕಲಿಸಲ್ಲ ಬೇರೆ ಟ್ಯುಟೋರಿಯಲ್ಸ್ ಗಳಲ್ಲಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲಾದ್ರಲ್ಲೂ ಹೋಲ್ಡ್ ಇರ್ಬೇಕು, ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇರ್ಬೇಕು. ಹಂಗಂತ ನಮ್ ಭಾಷೆನ ಬಿಟ್ಬಿಟ್ಟು ಅವ್ರ ಭಾಷೆನ ಒಪ್ಕೊಳ್ಳೋದಲ್ಲ. ಕಲ್ತ್ಕೊಳ್ಬೇಕು ಕರೆಕ್ಟ್ ಆಗಿ. ಸೆಂಟೆನ್ಸ್ ಹೇಗ್ ಫಾರ್ಮ್ ಮಾಡೋದು, ಪಂಕ್ಚುಯೇಷನ್ಸ್ ಹೇಗ್ ಹಾಕೋದು, ಫುಲ್ ಸ್ಟಾಪ್ ಎಲ್ಲಿಡೋದು,
ಲೈನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡೋದು, ಕಾಮ ಎಲ್ಲಿ ಇಡೋದು, ಅಪೋಸ್ಟ್ರಫಿ ಎಲ್ಲಿ ಇಡೋದು, ಇವೆಲ್ಲ ಕರೆಕ್ಟ್ ಆಗಿ ಕಲ್ತ್ಕೊಬೇಕು. ಪಂಕ್ಚುಯೇಷನ್ ಮಾರ್ಕ್ ಹಾಕೋದು, ಗ್ರಾಮರ್, ಸ್ಪೆಲ್ಲಿಂಗ್ಸ್ ಏನು ಅದು ಯಾವಾಗ ನಮ್ಗೆ ಅದು ಬರೋದು ಹೇಳಿ? ಒಂದ್ ನ್ಯೂಸ್ ಪೇಪರ್ ಒಂದಷ್ಟು ನೋಡಿದಾಗ, ನಾವು ಓದಿದಾಗ ನಮ್ಗೆ ಅದು ತಲೆಗೆ ಹೋಗುತ್ತೆ. ಪ್ರಾಕ್ಟೀಸ್ ಮಾಡೋದ್ರಲ್ಲಿ ನಾವು ಏನೇ ಕಲ್ತಿದ್ರು ಸ್ಕೂಲಿಂದ ಓದ್ಕೊಂಡು ಬಂದ್ರು ಇವಾಗ್ಲೂ ಎಷ್ಟೋ ಜನ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಭಾಷೆ ಆ ತರ ಇದೆ, ನಮ್ ಭಾಷೆ ಬೇರೆ. ನಾವು ಕನ್ನಡನೂ ಸರಿಯಾಗಿ ಕಲಿತಾ ಇಲ್ಲ, ನಮ್ ರೀಜನಲ್ ಲ್ಯಾಂಗ್ವೇಜ್ ಸರಿಯಾಗಿ ಕಲಿತಾ ಇಲ್ಲ. ಅವಾಗ ಇವಾಗ ಈ ಹಿಂದಿ ಏನೋ ಮೋದಿ ಮಾಡ್ಬಿಟ್ಟಿದ್ದಾರೆ, ಹಿಂದಿ ಕಲಿಬೇಕು, ಅದನ್ನ ಅವರು ನ್ಯಾಯವಾಗಿ ಕಲಿತಾ ಇದಾರ? ಏಕ ಭಾಷೆ ಮಾಡೋದಕ್ಕೆ ಆಗಲ್ಲ ಬಿಡಿ, ನಮ್ ದೇಶದಲ್ಲಿ ಮಾಡೋದಕ್ಕೆ ಆಗಲ್ಲ. ರೀಜನಲ್ ಭಾಷೆ ಇಂಗ್ಲಿಷ್ ಇರುತ್ತೆ, ಬಟ್ ಯಾವುದನ್ನು ಸರಿಯಾಗಿ ಕಲಿತ ಎಲ್ಲ ಹೇರಿಕೆ ಆಗ್ತಾ ಇದೆ ಅಷ್ಟೇ. ಇಂಗ್ಲಿಷ್ ಕಲಿಬೇಕು, ಹಿಂದಿ ಕಲಿಬೇಕು, ಎಲ್ಲ ಇದಾಗ್ತಾ ಇದೆ, ಬಟ್ ಯಾವುದನ್ನು ಸರಿಯಾಗಿ ಕಲಿ. ಲಾಸ್ಟಿಗೆ ನಮ್ ಭಾಷೆನೇ ನಾವು ಸರಿಯಾಗಿ ಕಲಿತಾ ಇಲ್ಲ, ನಮ್ ಕನ್ನಡನೇ ಸರಿಯಾಗಿ ಕಲಿತಾ ಇಲ್ಲ. ಯಾಕೆ? ಅದು ಕರೆಕ್ಟ್ ಆಗಿ ಎಲ್ಲಾ ಭಾಷೆನೂ ಕರೆಕ್ಟ್ ಆಗಿ ಕಲಿಯೋಣ. ಅದಕ್ಕೆ ಮೇನ್ ಫೌಂಡೇಶನ್ ಏನು? ನಮ್ ಭಾಷೆ ನಾವು ಕರೆಕ್ಟ್ ಆಗಿ ಕಲಿಬೇಕು. ಮತ್ತೆ ನಮ್ದು ಬೇಸಿಕ್ ಕಾಮನ್ ಸೆನ್ಸ್ ಏನಿದೆ ಅದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮ್ಗೆ. ಹೌದು, ಇಂಗ್ಲಿಷ್ ಕಲಿಬೇಕಾ? ಕರೆಕ್ಟ್ ಆಗಿ ಅದನ್ನ ಕಲಿಬೇಕು. ಇಂಗ್ಲಿಷ್ನ ಕರೆಕ್ಟ್ ಆಗಿ ಕಲಿಬೇಕು. ಒಂದು ಪ್ಯಾರ ಬರೆಯಂಗೆ ಇರ್ಬೇಕು ನಮ್ಗೆ. ನಮ್ ಮನ್ಸಲ್ಲಿ ಏನ್ ಅನಿಸ್ತಾ ಇದೆಯೋ ಅದನ್ನ ಹೇಳೋದಕ್ಕಾಗ್ಬೇಕು ನಮ್ಗೆ. ಸ್ಪೋಕನ್ ಇಂಗ್ಲಿಷ್ ಗೊತ್ತಿರ್ಬೇಕು. ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೂ ನಮ್ಗೆ ಗೊತ್ತಾಗ್ಬೇಕು. ಒಂದ್ ಪ್ಯಾರಾಗ್ರಾಫ್ ಬರೆಯೋದಕ್ಕೆ ನಮ್ಗೆ ಗೊತ್ತಾಗ್ಬೇಕು. ಪಂಕ್ಚುಯೇಷನ್ ಸರಿಯಾಗಿ ಹಾಕೋದಕ್ಕೆ ಬರೀಬೇಕು. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲ ಗೊತ್ತಾಗ್ಬೇಕು. ಮತ್ತೆ ಅದನ್ನ ಗೊತ್ತಾದ್ಮೇಲೆ ನಾವು ಅದನ್ನ ಟೈಪ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಸ್ಪೀಡ್ ಬೇಕಲ್ವಾ? ಟೈಪಿಂಗ್ ಅಲ್ಲಿ ಮಿಸ್ಟೇಕ್ಗಳು ಮಾಡಿದ್ರೆ, ನಾವು ಎರರ್ಗಳು ಮಾಡಿದ್ರೆ, ಅಲ್ಲಿ ಹೋಲ್ಡ್ ಇಲ್ದಿರ ಇದ್ರೆ ಸ್ಪೀಡ್ ಇರ್ಬೋದು, ಆಕ್ಯುರಸಿ ಇರ್ಬೋದು. ಇಲ್ದಿದ್ರೆ ನಮ್ಗೆ ಗೊತ್ತಿದ್ರು, ಭಾಷೆ ಗೊತ್ತಿದ್ರು ಅದನ್ನ ಹೊರಗಡೆ ಹಾಕೋದಕ್ಕಾಗ್ಲಿಲ್ಲ ಅಂತ ಅಂದ್ಮೇಲೆ ಹೋಯ್ತು, ಅಲ್ಲೂ ಹೋಯ್ತು. ಆಯ್ತು, ಅದು ಗೊತ್ತಾಯ್ತು ನಿಮ್ಗೆ, ಟೈಪಿಂಗು ಗೊತ್ತಾಯ್ತು. ಆಮೇಲೆ ಅದನ್ನ ನೀಟಾಗಿ ಒಂದು ಫಾರ್ಮ್ಯಾಟ್ ಮಾಡಿ ಹಾಕೋದಕ್ಕೆ ಏನೋ ನಿಮ್ಗೆ ಕಂಪ್ಯೂಟರ್ ಬೇಸಿಕ್ಸ್ ಬೇಕು. ನೋಡಿ, ಇಷ್ಟೆಲ್ಲ ಇದೆ ಇದರಲ್ಲಿ ವಿಷಯ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಕ್ಲಾಸಲ್ಲಿ ನಾನು ಏನ್ ಹೇಳಿದ್ದೆ IPL ಬಗ್ಗೆ ಹೇಳಿದೆ. ಹೋಗಿ ನೋಡಿ ಫಸ್ಟ್ ಎಪಿಸೋಡ್, ಇನ್ನು ಯಾರು ನೋಡಿಲ್ಲ ಅಂತಂದ್ರೆ. ನೀವು ಯಾವ ತರ ಇಂಟ್ರೆಸ್ಟ್ ಬೆಳೆಸ್ಕೊಬೇಕು, ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು, ಯಾವ ತರ ಲರ್ನ್ ಮಾಡ್ಬೇಕು, ಎಷ್ಟು ಇದು ಇದೆ ಅಂತ ಅದ್ರಲ್ಲಿ ನೋಡಿ, ಅದ್ರಲ್ಲಿ ಹೇಳಿದೀನಿ. ನೀವು ಕರೆಕ್ಟ್ ಆಗಿ ಇದು ಮಾಡಿದ್ರೆ ನಿಮ್ಗೆ ಒಂದು ಹೋಲ್ಡ್ ಸಿಗುತ್ತೆ. ನೋಡಿ, ಈ ತರ ವಾಪಸ್ ಈ ವಿಷಯಕ್ಕೆ ಬರೋಣ. ನಿಮ್ ಪ್ರಾಜೆಕ್ಟ್ ರಿಪೋರ್ಟ್ ನ ನೀವೇ ಮಾಡೋ ತರ ನಾನು MS ಆಫೀಸ್ ನ ಕಲಿಸ್ತೀನಿ, MS ವರ್ಡ್ ಕಲಿಸ್ತೀನಿ. ನಿಮ್ ಪ್ರಾಜೆಕ್ಟ್ ವರ್ಕ್ ನೀವೇ ಮಾಡಕ್ಕೆ ಹೋಗಿ PDF ತಗೊಂಡೋಗಿ ಪ್ರಿಂಟ್ ಕೊಡಪ್ಪ ಅಂತ ನೀವು ಹೇಳ್ಬೇಕು. DTP ನೋಡಿ, ನಾನೇ DTP ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ನನ್ ಬೇಕಾದ್ರೆ 500 ರೂಪಾಯಿ 1000 ರೂಪಾಯಿ ತಗೊಂಡು ಫಾರ್ಮ್ಯಾಟ್ ಮಾಡಿ ಇದು ಮಾಡಿ ಕಳಿಸ್ಬೋದು. ಬಟ್ ನನಗೆ ಹೊಟ್ಟೆ ಹೊಡಿತಾ ಇದೆ. ಯಾಕೆ? ಬಿಸ್ನೆಸ್ ಒಂದ್ ಕಡೆ ಬಿಡಿ, ನನ್ ದುಡ್ಡು ಎಲ್ಲೆಂದನೋ ಬರುತ್ತೆ, ಆಯ್ತಾ? ನನಗೆ ಅದೆಲ್ಲ ಮುಖ್ಯ. ನಮ್ ದೇಶದ ಸ್ಟೂಡೆಂಟ್ಗಳು ಏನಕ್ಕೆ ಈ ತರ ಹಿಂದುಳಿದಿದ್ದಾರೆ? ಅವ್ರ ಪ್ರಾಜೆಕ್ಟ್ ರಿಪೋರ್ಟ್ ನ ಅವರೇ ಮಾಡ್ಕೊಳ್ಳೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಕಂಪ್ಯೂಟರ್ ಯಾಕೆ ಅಷ್ಟು ಕಲಿತಾ ಇಲ್ಲ? ಅಷ್ಟ್ರ ಮಟ್ಟಿಗೆ ಯಾಕೆ ಕಲಿತಾ ಇಲ್ಲ? ಫೈನಲ್ ಆಗಿ ಅವ್ರೊಂದು PDF ತಗೊಂಡೋಗಿ ಪ್ರಿಂಟ್ ಕೊಟ್ಬಿಟ್ಟು ನೀಟಾಗಿ ತಗೊಂಡೋಗ್ಬೇಕು. ಅವ್ರು ಬೇಕಾಗಿರೋ ಯಾರೋ ಮಾಡೋದಂತೆ, ಎಲ್ಲಿಂದ ಕಾಪಿ ಮಾಡೋದಂತೆ, ಕಾಪಿ ಮಾಡಿ ಕೆಲವು ಗೊತ್ತಾಗ್ಲಿಲ್ಲ ಅಂದ್ರೆ ಕಾಪಿ ಮಾಡ್ಬೋದು. ಬಟ್ ನಿಮ್ದೇ ಓನ್ ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ ಅಲ್ಲ, ಅಥವಾ ಅದನ್ನ ಕಾಪಿ ಮಾಡಿದ್ರೆ ಅದನ್ನ ಸರಿಯಾಗಿ ಫಾರ್ಮ್ಯಾಟ್ ಮಾಡಿ ಹಾಕಿ, ಸ್ವಲ್ಪ ಚೇಂಜಸ್ ಮಾಡಿ ಅದೇನ್ ಹೇಳ್ತಾ ಇದೀರೋ ಪ್ಲಾಗರಿಸಮ್ ಆಗೋದನ್ನ ಅದನ್ನ ತಪ್ಪಿಸಿ, ಆಯ್ತಾ? ಸೊ ಮಾಡಿ ಲಾಸ್ಟ್ PDF ತಗೊಂಡೋಗಿ ನೀವು ಪ್ರಿಂಟ್ ಕೊಡ್ಬೇಕು DTP ಅಂಗಡಿಗೆ. ಈ ತರ ಪ್ರಿಂಟ್ ಕೊಡಿ, ನನ್ಗೆ ಎಲ್ಲ ಮಾಡಾಗಿದೆ ಅಂತ. ಅಲ್ಲೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಮಾಡಿಸ್ಕೊಂಡು ಒದ್ದಾಡೋದು ನಿಮ್ಗೆ ಬೇಡ. ಅದಕ್ಕೆ ನೀವು ನೋಡಿ, ನಮ್ಮ ಎಪಿಸೋಡ್ಗಳನ್ನ ನೋಡಿ ನೀವು ಕಲ್ತ್ಕೊಳ್ಳಿ. ಎಲ್ಲ ಸ್ಟೂಡೆಂಟ್ಸ್, ನಮ್ಮ ದೇಶದ ಸ್ಟೂಡೆಂಟ್ಸ್ ಅಥವಾ ನಮ್ಮ ರಾಜ್ಯದ ಸ್ಟೂಡೆಂಟ್ಸ್, ಅಟ್ಲೀಸ್ಟ್ ನಾನು ಕನ್ನಡದಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ಭಾಷೆ ಸ್ಟೂಡೆಂಟ್ಸ್, ಅಟ್ಲೀಸ್ಟ್ ನಮ್ಮ ಕನ್ನಡದವರು ಕಂಪ್ಯೂಟರ್ನ ಸರಿಯಾಗಿ ಕಲಿಬೇಕು. ನಮ್ಮ ಸ್ಟೂಡೆಂಟ್ಸ್ ಅವ್ರ ಪ್ರಾಜೆಕ್ಟ್ ವರ್ಕ್ ನ ಅವರೇ ಮಾಡಬೇಕು, ಆಯ್ತಾ? ಈ ತರ ಹೇಳ್ಕೊಡ್ತೀನಿ. ಇನ್ನು ಎಂಪ್ಲಾಯೀಸ್ ಬಂದ್ರೆ ಅದೇ ಹೇಳಿದ್ನಲ್ಲ ನಾನು, ಒಂದು ಇಮೇಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ, ಒಂದು ಕೊಟೇಶನ್ ಮಾಡಕ್ ಆಗ್ತಾ ಇಲ್ಲ ಅಲ್ವಾ? ಒಂದು ಬಿಲ್ ರೈಸ್ ಮಾಡಕ್ ಆಗ್ತಾ ಇಲ್ಲ. ಅವ್ರ ಕೆಲ್ಸಗಳಲ್ಲಿ ಬರುತ್ತಲ್ವಾ ಇವೆಲ್ಲ ಕೆಲ್ಸಗಳು. ಇನ್ನೇನ್ ಬರುತ್ತೆ ಎಂಪ್ಲಾಯೀಸ್ಗೆ? ನೀವು ಎಂಪ್ಲಾಯಿ ಅಲ್ವಾ? ಏನೇನ್ ಇರುತ್ತೆ ವರ್ಕ್ ಅಲ್ಲಿ? ಎಂಪ್ಲಾಯೀಸ್ಗೆ ಏನೇನ್ ಇರುತ್ತೆ ಕಂಪ್ಯೂಟರ್ ಯೂಸ್ ಮಾಡಿ ಮಾಡೋ ಅಂತದ್ದು? ಏನಿರುತ್ತೆ? ಸರ್ಚ್ ಮಾಡೋದಾ? ಇದ್ರಲ್ಲಿ ಏನಾದ್ರು ಸರ್ಚ್ ಮಾಡೋದಾ? ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಇದ್ ಮಾಡೋದು. ಇವೆಲ್ಲ ಇರುತ್ತೆ ಅಲ್ವಾ? ಒಂದ್ ಕೊಟೇಶನ್ ಮಾಡೋದು ಗೊತ್ತಿರ್ಬೇಕು, ಒಂದ್ ಬಿಲ್ ಮಾಡೋದು ಗೊತ್ತಿರ್ಬೇಕು, ಒಂದು ರೆಸ್ಯೂಮೆ ಅವ್ರ ರೆಸ್ಯೂಮೆ ಅವರೇ ಮಾಡೋದಕ್ಕೆ ನೋಡಿ ಅಲ್ವಾ? ಅವ್ರ ರೆಸ್ಯೂಮೆ ಅವರೇ ಮಾಡ್ಬೇಕಾನೆ. ಒಂದ್ ಎಂಪ್ಲಾಯಿ ಆಗಿದ್ರೆ ಅವ್ರ ರೆಸ್ಯೂಮೆ ಅವರೇ ಪ್ರಿಪೇರ್ ಮಾಡ್ಬೇಕು. ಯಾರೋ ಅಯ್ಯೋ ನನ್ನ ಅಂಗಡಿ ಬಂದು ನಮ್ಮ ಆಫೀಸ್ ಬಂದು ನನ್ನ ಶಾಪ್ ಬಂದ್ಬಿಟ್ಟು ಮಾಡಿಸ್ಕೊಂತಾರೆ, ರೆಸ್ಯೂಮೆ ಟೈಪ್ ಮಾಡ್ಕೊಂಡು. ಆ ತರ ಆಗ್ಬಾರ್ದು. ಬೇಡ, ನನಗೆ 50 ರೂಪಾಯಿ ಬೇಡ, ನನಗೆ 100 ರೂಪಾಯಿ ಬೇಡ ನೀವು ಕೊಡೋದು. ನೀವು ಬಂದು ನನ್ನ ಹತ್ರ ಪ್ರಿಂಟ್ ತಗೊಂಡೋಗಿ ಅಷ್ಟೇ. ನಾನು ಈ ಕೆಲಸ ಮಾಡ್ಕೊಂಡಿರ್ತೀನಿ, ಕಲ್ತ್ಕೊಡೋದು. ನಮ್ದು ಈ ತರ ಏನೇನೋ ಇದೆ. ನಾನು ಅಲ್ಲಿ ಕೂತ್ಕೊಂಡು ನೋಡಿ, ನನ್ಗೆ ಅದಕ್ಕೆ ಆರೋಗ್ಯ ಕೆಡ್ತಾ ಇರೋದು. 45 ಆಗಿದೆ ನನ್ಗೆ ವಯಸ್ಸು. ಇನ್ನು ಕೂತ್ಕೊಂಡು ಅಲ್ಲಿ ಒಬ್ರು ಮಾಡ್ಕೊಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅಟ್ಲೀಸ್ಟ್ ನಿಂತಿದ್ದೀನಿ. ನಾನು ಇಲ್ಲಿ ಬಂದು ಕೂತ್ಕೊಳ್ಳೋದ್ರ ಬಂದು ನಿಂತಿದ್ದೀನಿ. ಈಗ ಸ್ವಲ್ಪ ಓಡಾಡ್ತಾ ಇದ್ದೀನಿ. ಈಗೆಲ್ಲ ಹೇಳ್ಕೊಟ್ಟು ಅಟ್ಲೀಸ್ಟ್ ನನ್ಗೆ ಈ ಕೆಲಸ ಕೊಡಿ. ನಿಮ್ ಸಬ್ಸ್ಕ್ರೈಬರ್ಸ್ ಆದ್ರೆ ಏನೋ ಯೂಟ್ಯೂಬ್ ಏನೋ ಒಂದ್ ಸ್ವಲ್ಪ ದುಡ್ಡು ಕೊಡ್ತಾರಲ್ಲ,
ಅದರಿಂದ ನಾನು ಏನೋ ಒಂದು ಮಾಡ್ಕೊಂತೀವಿ. ಬೇಡ, ಆ ಬಿಟ್ ಬೇಡ ನನ್ಗೆ. ಜಾಸ್ತಿ ಆದ್ರೂ ಅದ್ ಬೇಡ. ಅದು 50-100 ಚಿಲ್ಲರೆ ಕಾಸುಗಳು ಸಂಪಾದನೆ ಮಾಡ್ಕೊಂಡು ಇದ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಕೂತ್ಕೊಂಡು ಮಾಡೋದ್ ಬೇಡ, ನಾನು ಇನ್ಮೇಲೆ ಸ್ಟಾಪ್ ಮಾಡೋಣ ಅಂತ. ಮತ್ತೆ ನಾನು ಇನ್ನೊಂದು ವಿಷಯನೂ ಹೇಳ್ಬೇಕು. ನಮ್ಮ ಶಾಪ್ಗೆ ಬರೋ ಎಂಪ್ಲಾಯೀಸ್ ಎಷ್ಟೋ ಜನ ಬರ್ತಾರೆ. ಅಂದ್ರೆ ಎಂಪ್ಲಾಯೀಸ್ ಅಂದ್ರೆ ಕಸ್ಟಮರ್ಸ್, ನಮ್ ಕಸ್ಟಮರ್ಸ್. ಅವ್ರ ಫ್ಯಾಕ್ಟ್ರಿ ನಡೆಸ್ತಾ ಇರೋರು ಇದಾರೆ, ಎಂಪ್ಲಾಯೀಸ್ ಇದಾರೆ, ಕೆಲ್ಸಕ್ಕೆ ಹೋಗ್ತಾ ಇರೋರು ಇದಾರೆ, ಕೆಲಸ ಹುಡುಕ್ತಾ ಇರೋರು ಇದಾರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಬರ್ತಾ ಇದಾರೆ. ಮತ್ತೆ ಫ್ಯಾಕ್ಟ್ರಿ ನಡೆಸ್ತಾ ಇರೋರು, ಬಿಸ್ನೆಸ್ ಮಾಡ್ತಾ ಇರೋರು, ಕೊಟೇಶನ್ ಮಾಡೋದಕ್ಕೆ, ಬಿಲ್ ಮಾಡೋದಕ್ಕೆ ಎಲ್ಲ ನೀವು ನೋಡ್ಬೇಕು ನಮ್ಮ ಈ ಒಂದು ಇದನ್ನ. ನಮ್ ಶಾಪ್ ಬರ್ತಾ ಇದ್ದೀರಾ, ಸಂತೋಷ. ನಮ್ ಕಸ್ಟಮರ್ಸ್ ನೀವು ರೆಗ್ಯುಲರ್. ಬಟ್ ಈ ವಿಡಿಯೋ ನೋಡಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ, ಇನ್ಮೇಲೆ ನಾನು ಮುಂದಕ್ಕೆ ಮೋಸ್ಟ್ಲಿ ಅದನ್ನ ಕಡಿಮೆ ಮಾಡ್ಕೊಂಡು ಬರ್ತೀನಿ. ಅಲ್ಲಿ ಕೂತ್ಕೊಂಡು ಮಾಡೋದು, ಕೆಲಸ ಮಾಡೋದು. ಅದಕ್ಕೆ ಇದನ್ನ ಸ್ಟಾರ್ಟ್ ಮಾಡಿರೋದು. ನೀವೆಲ್ಲ ನಮ್ ಕಸ್ಟಮರ್ಸ್, ಪ್ರೀತಿ ಪಾತ್ರವಾದ ಕಸ್ಟಮರ್ಸ್, ನೀವು ಕಲಿಬೇಕು ಕಂಪ್ಯೂಟರ್ನ. ನಮ್ಮ ಎಪಿಸೋಡ್ಗಳನ್ನ ನೋಡಿ ಕಲಿಸ್ತೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ನೀವೇ ಮಾಡ್ಕೊಬಹುದು. ಇನ್ಮೇಲೆ ಯಾವ ಅಸಿಸ್ಟೆಂಟ್ಗಳನ್ನೂ ಇಟ್ಕೊಳ್ಳೋದು ಬೇಡ, ನೀವು ನಮ್ಮ ಹತ್ರನೂ ಬರೋದ್ ಬೇಡ. ನೀವೇ ಒಂದು ಕಂಪ್ಯೂಟರ್ ತಗೊಳ್ಳಿ, ನಾವೇ ಅದು ಕೊಡಿಸ್ತೀವಿ. ಬೇಕಾದ್ರೆ ಕಂಪ್ಯೂಟರ್ನ ನಮ್ದು ನಾನು ಅದನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ. ಕಂಪ್ಯೂಟರ್ ಸೇಲ್ಸ್ ಸರ್ವಿಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವಿ. ನಿಮ್ಗೆ ಕರೆಕ್ಟ್ ಆಗಿ ಏನೋ ಒಂಚೂರು ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಏನೋ ಮಾಡ್ತೀನಿ. ಏನ್ ಯಾರು ಸುಮ್ಮನೆ ಬಿಸ್ನೆಸ್ ಮಾಡಲ್ಲ. ಬಟ್ ನನ್ ಮೇನ್ ದುಡ್ಡು ಮಾಡೋದಲ್ಲ ನಂದು ಇದು. ನಿಮ್ಗೆ ಯಾವ ತರ ಕಂಪ್ಯೂಟರ್ ಕೊಡಿಸ್ಬೇಕು, ನೀವು ಎಲ್ಲೆಲ್ಲಿ ಏನೇನೋ ತಗೊಂತೀವಿ. ಮೊನ್ನೆನೋ ಯಾರೋ ಒಬ್ರು ಯಾವ್ದೋ ಒಂದು ಏನೋ ಗೊತ್ತಿಲ್ಲ ಟ್ಯಾಬ್ಲೆಟ್ PC ಅಂತ ಏನೋ ತಗೊಂಡ್ರು. ಅದ್ರಲ್ಲಿ ಏನೂ ಇಲ್ಲ, MS ಆಫೀಸ್ ಇಲ್ಲ, ಏನೂ ಇಲ್ಲ. ಏನೋ ಅವ್ರದೇ ಏನೋ ಒಂದು ತಗೋಬೇಕು, ಒಂದು ಸಾಫ್ಟ್ವೇರ್ ಅದರಲ್ಲೇ ಮಾಡ್ಬೇಕು. ಯಾವ್ದೋ ಗೊತ್ತಿಲ್ಲ, ಅದು ಯಾವ್ದೋ WPC ನ ಏನೋ ಅದೊಂದೇ ಇರೋದು. ಅದರಲ್ಲಿ ಅದನ್ನೇ ಪೇ ಮಾಡಿ ಯೂಸ್ ಮಾಡ್ಬೇಕು ಅವರು. 20,000 WPS ಅದನ್ನೇ ಇದ್ ಮಾಡಿದ್ರೆ ಅದು ಪೇ ಮಾಡೇ ತಗೊಬೇಕು ಅವ್ರು. ಅಥವಾ ಅದು ಯಾವ್ದೋ ಅವ್ರಿಗೆ ಬೇಕಾದ್ರೆ ಅವ್ರು ಟೈಪ್ ಆಗಿರ್ತಾರೆ. ಯಾರು ನಾನು ಇವನ್ನೆಲ್ಲ ಹೇಳ್ತಾ ಇದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮನ್ನೆಲ್ಲ ಸರಿ ದಾರಿಗೆ ತರೋದಕ್ಕೆ. ಕಡಿಮೆ ಬೆಲೆ ಅಂದ್ಬಿಟ್ಟು 20,000 ಸಿಕ್ತು ಅಂತ ಅಂದ್ಬಿಟ್ಟು ತಗೊಂಡ್ಬಿಟ್ರು. ಅದು ಲ್ಯಾಪ್ಟಾಪ್ ಅಲ್ಲ, PC-ನೂ ಅಲ್ಲ. ಲ್ಯಾಪ್ಟಾಪ್ ಆಗಿದ್ರೆ PC ಆಗಿದ್ರೆ ನೀವು ಯಾವ್ದೋ MS ಆಫೀಸ್ ಹಾಕೋಬಹುದು, ಫ್ರೀ ಆಗಿ ರೇಟೆಡ್ ವರ್ಷನ್ ಎಲ್ಲ ಇರುತ್ತೆ, ಹಾಕೋಬೇಕು. ನಾವೆಲ್ಲ ಕಂಪ್ನಿಗಳನ್ನ ಉದ್ಧಾರ ಮಾಡಕ್ ಆಗಲ್ಲ. ನಮ್ಮ ಈ ಒಂದು ಇದರಲ್ಲಿ ಏನು ನಮ್ಮ ಚಾನೆಲ್ ಅಲ್ಲಿ ಎಲ್ಲ ಮಾಡ್ತಾ ಇದೀವಿ ನಾವು. ಇಲ್ಲಿಗಲ್ ಆಗಿ ಯಾವ್ದು ಮಾಡ್ತಾ ಇಲ್ಲ, ಇಲ್ಲಿಗಲ್ ಆಗಿ ಯಾವ್ದು ಹೇಳ್ಕೊಡ್ತಾ ಇಲ್ಲ. ಪ್ರಿಂಟರ್ ರೀಫಿಲಿಂಗ್ ಮಾಡೋದು ಹೇಳ್ತಾ ಇದೀವಿ ನಾವು. ಕಾರ್ಟ್ರಿಜ್ಗಳನ್ನ ತಗೋಬೇಡಿ, ಎನ್ವೈರ್ಮೆಂಟ್ ಹಾನಿ ಅದು. ಪ್ಲಾಸ್ಟಿಕ್ಗಳು ಅಷ್ಟೊಂದು ತಗೊಳ್ಳೋದು, ಅದನ್ನ ರೀಫಿಲ್ ಮಾಡಿ ರಿಯೂಸ್, ಯಾವ್ದು ಇಲ್ಲಿಗಲ್ ಅಲ್ಲ. ಕಂಪ್ನಿಗಳನ್ನ ಬೆಳೆಸೋ MNC ಕಂಪ್ನಿಗಳನ್ನ ಬೆಳೆಸೋ ಇದು ಔದಾರ್ಯತೆ ನಮಗ್ ಬೇಡ. ಅವ್ರ ದುಡ್ಡುಗಳು ಸಖತ್ತಾಗೆ ಮಾಡ್ಕೊಂಡಿದ್ದಾರೆ, ಇನ್ನು ಮಾಡ್ಕೊಂಡು ಹೋಗ್ತಾರೆ. ನಾವು ಹೇಗೆ ಸೇವ್ ಮಾಡೋದು ದುಡ್ಡುಗಳನ್ನ? ಯಾವ್ದೋ ಲ್ಯಾಪ್ಟಾಪ್ PC ತಗೊಂಡು ನೀವು MS ಆಫೀಸ್ ಫ್ರೀ ಆಗಿ ಹಾಕೋಬಹುದು. ನಾವೇ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ನೀವು ಯಾವ್ದೋ ಒಂದು ಯಾರೋ ತಗೊಂಡಿದ್ದಾರೆ 20,000 ಕೊಟ್ಬಿಟ್ಟು ತಗೊಂಡಿದ್ದಾರೆ. ಅದ್ರಲ್ಲಿ ಏನ್ ಮಾಡಕ್ಕೂ ಆಗ್ತಾ ಇಲ್ಲ. ಅವರು ಟೈಪಿಂಗ್ ಮಾಡಕ್ ಆಗ್ತಾ ಇಲ್ಲ. ಟೈಪಿಂಗ್ ಅದ್ರ ಮೇಲೆನೆ ಬರುತ್ತೆ. ಆಲ್ಮೋಸ್ಟ್ ಅದು ಫೋನ್ ತರಾನೇ ಅದ್ರ ಮೇಲೆ ಕೀಬೋರ್ಡ್ ಲೇಔಟ್ ಬರುತ್ತೆ. ಅದ್ರಲ್ಲಿ ಟೈಪ್ ಮಾಡಕ್ ಆಗತ್ತಾ? ಅದು ಕೀಬೋರ್ಡ್ ಕನೆಕ್ಟ್ ಮಾಡ್ಕೊಳಕ್ ಆಗಲ್ಲ. ವೇಸ್ಟ್ ಆಯ್ತು ಅವ್ರಿಗೆ. ಅದನ್ನ ತಗೊಂಡ್ ವೇಸ್ಟ್ ಆಯ್ತು. ನನ್ನ ಹತ್ರ ಬಂದು ಕೇಳಿದ್ರೆ ಅವರು ತಗಿಸ್ಬೇಕು. ಅದಕ್ಕೊಂದು ಒಳ್ಳೆ ಸಿಸ್ಟಮೇ ಕೊಡಿಸ್ತಾ ಇದೆ ನಾನು. 20,000ಕ್ಕೆ ಒಳ್ಳೆ ಸಿಸ್ಟಮ್ ಕೊಟ್ಬಿಟ್ಟು ಅದ್ರಲ್ಲೆಲ್ಲ ಇನ್ಸ್ಟಾಲ್ ಮಾಡ್ಕೊಟ್ಬಿಟ್ಟು ಅವ್ರಿಗೆ ಕೀಬೋರ್ಡ್ ಎಲ್ಲ ಯೂಸ್ ಮಾಡಿ ಟೈಪ್ ಮಾಡೋಣ ನಾನು ಇದು ಮಾಡ್ತಾ ಇದ್ದೆ. ನೋಡಿ, ನಾನು ಕಂಪ್ಯೂಟರ್ ಸೇಲ್ಸ್ ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ ನಾವು. ನಿಮ್ಗೆ ಯಾವ ತರ ಬೇಕೋ ಲ್ಯಾಪ್ಟಾಪ್ ಅವಶ್ಯಕತೆ ಇದ್ರೆ ಲ್ಯಾಪ್ಟಾಪ್ ನ ಕೊಡಿಸ್ತೀವಿ. ಇಲ್ಲ ನಿಮ್ಗೆ ಲ್ಯಾಪ್ಟಾಪ್ ಬೇಡ, 40,000-50,000 ಈ ತರ ಎಲ್ಲ ಆಗುತ್ತೆ. 20,000-25,000 ಈ ರೇಂಜ್ಗೆಲ್ಲ ಸಿಸ್ಟಮೇ ಚೆನ್ನಾಗಿರೋದು ಬಂದ್ಬಿಡುತ್ತೆ. ಸೊ ಅದನ್ನ ತಗೊಂಡು ನೀವು ನಿಮ್ಗೆ ಯಾವ ತರ ಇದು ಮಾಡಕ್ಕೆ ಅದು ಗೈಡೆನ್ಸ್ ಮಾಡ್ತೀವಿ ನಾವು. ಯಾವ ತರ ತಗೋಬೇಕು ನಿಮ್ ಸಿಸ್ಟಮ್ ಯೂಸ್ ಮಾಡೋದಕ್ಕೆ, ನಿಮ್ ವರ್ಕ್ಗೆ ಏನ್ ಬೇಕಾಗುತ್ತೆ ಅಂತ ನಾವು ಕೊಡಿಸ್ತೀವಿ. ನೋಡಿ ಮಾಡಿ ಅದನ್ನ ಕಲ್ತ್ಕೊಳ್ಳಿ. ನಮ್ಮ ಎಪಿಸೋಡ್ಗಳು ನೋಡಿ ಕಲ್ತ್ಕೊಳ್ಳಿ. ಎಲ್ಲ ನಾವು ಮಾಡ್ಕೊಡ್ತೀವಿ ನಿಮ್ಗೆ. ಸೇಲ್ಸ್ ಕಂಪ್ಯೂಟರ್ ತಕೊಡ್ತೀವಿ, ನಿಮ್ಗೆ ಕಂಪ್ಯೂಟರ್ ಹೇಳ್ಕೊಡ್ತೀವಿ. ಮಾಡಿ. ನಮ್ಮ ಎಂಪ್ಲಾಯೀಸ್ ಇದು ಕಸ್ಟಮರ್ಸ್ ಏನಿದ್ದಾರೆ ಕಲ್ತ್ಕೊಳ್ಳಿ, ಮಾಡಿ. ನಿಮ್ ಕೆಲಸ ನೀವೇ ಮಾಡಿ. ನಾನು ಇದು ಹೇಳ್ಕೊಟ್ಕೊಂಡು ಹೋಗ್ತೀನಿ. ಸೊ ನಾನು ಬೇರೆ ರೂಟ್ಗೆ ಹೋಗ್ಬೇಕು ಅಂತ ಇದೀನಿ. ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇರೋ ರೂಟ್ಗೆ. ನೋಡಿ, ಸ್ವಲ್ಪ ಎಲ್ಲರೂ ಹೇಳ್ತಾ ಇದ್ದಾರೆ ಸ್ಲಿಮ್ ಆಗಿದ್ದೀನಿ ನಾನು, ಎಲ್ಲ ಸ್ವಲ್ಪ ಕಾನ್ಶಿಯಸ್ ಬಂದಿದೆ ನನ್ಗೆ. ಸೊ ಕೂತ್ಕೊಂಡು ನೋಡಿ ನಂದೇ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಕೂತ್ಕೊಂಡು ಅದೊಂದು ಇರ್ಬೇಕು. ಸ್ವಲ್ಪ ದಿನ ಮಾಡ್ಬೇಕದು, ಒಂದು 5 years 10 years. ಆಮೇಲೆ ನಮ್ಗೆ ಬೇರೆ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಇರ್ಬೇಕು. ಅದು ಎಷ್ಟು ಬೇಕೋ ಅಷ್ಟು ಇರ್ಬೇಕು. ಅವ್ರವ್ರ ಕೆಲಸ ಅವರೇ ಮಾಡ್ಕೊಂಡ್ಬಿಟ್ರೆ ಕಂಪ್ಯೂಟರ್ ಕೆಲಸ ಈ ತರ ಒಬ್ಬರ ಕೈಲೇ ಕೂರ್ಸಿ ಮಾಡೋ ಅವಶ್ಯಕತೆ ಇರಲ್ಲ. ಒಬ್ಬರನ್ನೇ ಯಾರನ್ನೋ ಇಟ್ಕೊಂಡು ಕಂಪ್ಯೂಟರ್ ಆಪರೇಟರ್ನ ಅವ್ರಿಗೆಲ್ಲಾ ಕೆಲಸನೂ ಕೊಟ್ಬಿಟ್ಟು ಪಾಪ ಅವ್ರ ಆರೋಗ್ಯ ಬೇಡ. ನಿಮ್ ಕೆಲಸ ನೀವೇ ಮಾಡ್ಕೊಳ್ಳಿ. ಹಂಗಂತ ಅವ್ರ ಕೆಲಸ ಕುತ್ಕೊಂತಾ ಇದೀವಿ ಅಂತಲ್ಲ. ಕಂಪ್ಯೂಟರ್ ಆಪರೇಟರ್ ಕೆಲಸ ಕಿತ್ಕೊಂಡು ಅವರು ಇರ್ತಾರೆ. ಬಟ್ ಆ ಕೆಲ್ಸಕ್ಕಿಂತ ಆ ತರ ಮಾಡಿಸ್ಕೊಳ್ಳೋದಕ್ಕಿಂತ ನಿಮ್ ಕೆಲಸ ನೀವೇ ಮಾಡ್ಕೊಂಡ್ರೆ ಕಂಪ್ಯೂಟರ್ ಕೆಲಸನ ಒಳ್ಳೇದು. ನೀವೇ ಕಲ್ತ್ಕೊಂಡು ನಿಮ್ಗೆ ಹೇಗ್ ಬೇಕೋ ಅದ್ ಮಾಡ್ಕೊಬಹುದು. ಸೊ ಎಂಪ್ಲಾಯೀಸ್ ನಾನು ಹೇಳ್ತಾ ಇದ್ನಲ್ಲ, ಈ ತರ ಎಲ್ಲ ಅವ್ರ ಕೊಟೇಶನ್ ಅವರೇ ಮಾಡ್ಕೊಳ್ಳೋದು, ಅವ್ರ ರೆಸ್ಯೂಮೆ ಅವರೇ ಪ್ರಿಪೇರ್ ಮಾಡ್ಕೊಳ್ಳೋದು. ನಿಮ್ ರೆಸ್ಯೂಮೆ ನೀವೇ ಪ್ರಿಪೇರ್ ಮಾಡ್ಕೊಳ್ಳೋದು. ಅದಕ್ಕೇನು ಟೈಪಿಂಗ್ ಗೊತ್ತಿರ್ಬೇಕು, ಸ್ವಲ್ಪ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು, ಅಲೈನ್ಮೆಂಟ್ ಮಾಡೋದು ಗೊತ್ತಿರ್ಬೇಕು. MS ಆಫೀಸ್ ನಾನು ಹೇಳ್ಕೊಡ್ತೀನಿ. ನೋಡಿ ಎಪಿಸೋಡ್ಗಳನ್ನ. ಇನ್ನು ರಿಟೈರ್ಡ್ ಆಗಿರೋರಿಗೆ, ಹೌಸ್ ವೈಫ್ಗಳಿಗೆ ಅವ್ರದ್ದು ಸ್ವಲ್ಪ ಇರುತ್ತೆ. ಇದೇ ಬೇಕಾಗಿರುತ್ತೆ ಅವ್ರಿಗೆ. ಸ್ವಲ್ಪ ಇರುತ್ತೆ. ಅವ್ರಿಗೆ ಏನೋ ಒಂದು ಆಸಕ್ತಿ ಇರುತ್ತೆ. ಇವ್ ರಿಟೈರ್ಡ್ ಆಗಿರೋರು, ಫಾರ್ ಎಕ್ಸಾಂಪಲ್ ಒಬ್ರು ಮ್ಯಾಥ್ಸ್ ಪ್ರೊಫೆಸರ್ ಅಂತಾನೆ ಅನ್ಕೊಳ್ಳಿ.
ಮ್ಯಾಥ್ಸ್ ಪ್ರೊಫೆಸರ್ ಅಂತಾನೆ ಅನ್ಕೊಳ್ಳಿ, ಅವ್ರಿಗೆ ಮ್ಯಾಥ್ಸ್ ಬಗ್ಗೆ ತುಂಬಾನೇ ಗೊತ್ತಿರುತ್ತೆ, ತುಂಬಾನೇ ಥಿಯರಿ ಗೊತ್ತಿರುತ್ತೆ. ಅದನ್ನೇ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಕಂಪ್ಯೂಟರ್ ಬಂದಿರೋದು ಅಲ್ವಾ, ಇತ್ತೀಚೆಗೆ ಬಂದಿರೋದು. ಸೊ 1990 ಕಾಲದಲ್ಲಿ ಓದಿರೋ, ಹಿಂದೆ ಓದಿರೋ ಮ್ಯಾಥ್ಸ್ ಪ್ರೊಫೆಸರ್ಗಳಿಗೆ ಮೋಸ್ಟ್ಲಿ ಕಂಪ್ಯೂಟರ್ ಬಗ್ಗೆ ಗೊತ್ತಿರಲ್ಲ. ಅವ್ರ ಗೊತ್ತು ಹಂಗಂತ ಅಂದ್ಬಿಟ್ಟು ಅವ್ರು ಏನು ದಡ್ರಲ್ಲ, ಅವ್ರಿಗೆ ಮ್ಯಾಥ್ಸ್ ಅಲ್ಲಿ ತುಂಬಾನೇ ನಾಲೆಡ್ಜ್ ಇರುತ್ತೆ ಅಲ್ವಾ. ಅವ್ರಿಗೆ ಈ ನಾನು ಕಂಪ್ಯೂಟರ್ ಥಿಯರಿ ಏನ್ ಹೇಳ್ಕೊಡ್ತೀನಿ ಅದನ್ನ ಅವ್ರು ತುಂಬಾ ಬೇಗ ಕ್ಯಾಚ್ ಮಾಡ್ಕೊಂತಾರೆ ಅದನ್ನ. ಸೊ ಈ ತರ ಇದೆಯಾ ಇಂಟ್ರೆಸ್ಟಿಂಗ್, ಅವ್ರಿಗೊಂಥರ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ರಿಕ್ರಿಯೇಷನ್ಗೂ ನೀವು ಈ ವಿಡಿಯೋಗಳನ್ನ ನೋಡ್ಬೋದು. ಕಂಪ್ಯೂಟರ್ ಕಲಿ ನಾನು ಏನ್ ಕ್ಲಾಸಸ್ ಮಾಡ್ತಾ ಇದೀನೋ, ನಾನು ಇಲ್ಲಿ ಏನ್ ಹೇಳ್ಕೊಡ್ತಾ ಇದೀನೋ ಕಂಪ್ಯೂಟರ್ದು ಥಿಯರಿ, ಅದು ಹೆಂಗ್ ಕೆಲಸ ಮಾಡುತ್ತೆ, ಹೇಗ್ ಕೆಲಸ ಮಾಡುತ್ತೆ, ರ್ಯಾಮ್ ಓರ್ ಇದು CPU ಇವೆಲ್ಲ ಹೇಗ್ ಕೆಲಸ ಮಾಡುತ್ತೆ, ಮೆಮೊರಿ ಹೇಗ್ ಕೆಲಸ ಮಾಡುತ್ತೆ, ಬಿಟ್ ಲೆವೆಲ್ ಅಲ್ಲಿ ಹೇಗ್ ಕೆಲಸ ನಡೆಯುತ್ತೆ, ಮೆಷಿನ್ ಲೆವೆಲ್ ಅಲ್ಲಿ, ಇದನ್ನೆಲ್ಲ ಹೇಳ್ಕೊಟ್ಟಾಗ ಅವ್ರಿಗೂ ಒಂಥರ ಕುತೂಹಲ, ಆಸಕ್ತಿ, ಇಂಟ್ರೆಸ್ಟ್ ಬೆಳೆಯುತ್ತೆ. ಅವ್ರಿಗೂ ಒಂಥರ ಏನೋ ಈ ತರ ಎಲ್ಲ ಇದೆಯಾ ಅಂತ ಅವರು ನೋಡ್ಬೋದು ನಮ್ಮ ವಿಡಿಯೋಸ್ಗಳನ್ನ. ಅದೇ ತರಾನು ಹೌಸ್ ವೈಫ್ ಯಾರ್ಯಾರು ಯಾವ್ಯಾವ ತರ ಬೇಕೋ ಆ ತರ ನಾನು ಹೇಳ್ಕೊಡ್ತೀನಿ. ನಮ್ಮ ವಿಡಿಯೋಗಳನ್ನ ನೋಡಿ ಸಾಧ್ಯ ಆದ್ರೆ ನೀವೇನೋ ಹತ್ರ ಇದ್ರೆ, ಸುಂಕದಕಟ್ಟೆ ಸುತ್ತಮುತ್ತ ಇದ್ರೆ ನಮ್ ಕ್ಲಾಸ್ಗೆ ಬಂದು ಎನ್ರೋಲ್ ಆಗಿ. ಫೀಸ್ ಎಷ್ಟಿದೆ ಮತ್ತೆ ಟೈಮಿಂಗ್ಸ್ ಏನಿದೆ ಅದೆಲ್ಲ ನಾವೆಲ್ಲ ತುಂಬಾ ನಾಮಿನಲ್ ಇದು ನೋಡಿ ಇಲ್ಲೇ ಹೇಳ್ಕೊಡ್ತೀವಿ ನಾವು. ಇಲ್ಲಿ ಥಿಯರಿ ಕ್ಲಾಸ್ ನಡೆಯುತ್ತೆ, ಇಲ್ಲಿ ಪ್ರಾಕ್ಟಿಕಲ್ ನೋಡಿ. ಒಂದ್ ಸಿಸ್ಟಮ್ ಇದೆ, 3 ಸಿಸ್ಟಮ್ಗೆ ಪ್ರಾವಿಷನ್ ಇಟ್ಟಿದ್ದೀವಿ. 3 ಜನ ಸ್ಟೂಡೆಂಟ್ಸ್ ಬರ್ಬೋದು, ಇಬ್ಬಿಬ್ರು ಕೂತ್ಕೋಬಹುದು. ಅಂದ್ರೆ 6 ಸ್ಟೂಡೆಂಟ್ಸ್ ಒಂದ್ಸಲ ಕೂತ್ಕೊಂಡ್ರೆ ಅವ್ರಿಗೆ ಥಿಯರಿನೂ ಹೇಳ್ಕೊಡ್ತೀನಿ ನಾನು, ಅವರು ಪ್ರಾಕ್ಟೀಸ್ ಮಾಡ್ಬೋದು. ಇಬ್ಬಿಬ್ರು ಒಂದೊಂದು ಸಿಸ್ಟಮ್ ಅಲ್ಲಿ ಕೂತ್ಕೋಬಹುದು. ಇಲ್ಲಿ 3 ಸಿಸ್ಟಮ್ ಬರೋಂಗ್ ಮಾಡೋದು ನಿಮ್ ಕೈಯಲ್ಲಿದೆ. ನೀವು ಬಂದು ಎನ್ರೋಲ್ ಆದ್ರೆ 6 ಸ್ಟೂಡೆಂಟ್ಸ್ ಒಂದ್ಸಲ ಹೇಳ್ಕೊಡ್ತೀನಿ. ಆತರ ಒಂದ್ 4 ಬ್ಯಾಚ್ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೆ. ಏನಾದ್ರು ಫುಲ್ ಟೈಮ್ ಅಲ್ಲಿ ಆಯ್ತು ಅಂದ್ರೆ, ಕ್ಲಿಕ್ ಏನಾದ್ರು ಆಯ್ತು ಅಂತಂದ್ರೆ ಇನ್ನೂ ಒಂದಷ್ಟು ಬ್ಯಾಚ್ ಮಾಡ್ಬೋದು, ಇನ್ನೊಂದ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಬಹುದು. ಇಲ್ಲಿ ಇನ್ನೊಂದ್ ಸ್ವಲ್ಪ ಏನೋ ಆ ತರ ಆ ಲೆವೆಲ್ ಆದ್ರೆ ಇನ್ನೂ ಒಂದ್ ಸ್ವಲ್ಪ ಒಂದು 3 ಸಿಸ್ಟಮ್ ಬರಂಗ್ ಮಾಡ್ಕೊಬಹುದು. ಅವಾಗ ಏನಾಗುತ್ತೆ 12 ಜನಕ್ಕೆ ಹೇಳ್ಕೊಡ್ಬೋದು. ನೋಡೋಣ, ಆ ತರ ಎಲ್ಲ ಇದೆ ಇಂಟ್ರೆಸ್ಟ್ ನಮ್ಗೆ. ನಿಮ್ಗೂ ಅದೇ, ನನಗೊಬ್ಬನಿಗೆ ಇಂಟ್ರೆಸ್ಟ್ ಬರೋದ್ರೆ ನಿಮಗ್ ಬರ್ಬೇಕು. ನಾನು ಹೇಳ್ಕೊಡೋ ರೀತಿಯಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಕಾಣಿಸ್ತಾ ಇದ್ರೆ, ಕಾನ್ಫಿಡೆನ್ಸ್ ಬರ್ತಾ ಇದ್ರೆ ನೀವು ಬಂದು ಜಾಯ್ನ್ ಆಗ್ಬೋದು. ಮತ್ತೆ ಈ ಆನ್ಲೈನ್ ಕ್ಲಾಸಸ್ ಅದೇ ತರ ಪಿಕಪ್ ಆಯ್ತು ಅಂದ್ರೆ, ಸೊ ಅಲ್ಲಿಂದನೂ ನಮ್ಗೇನೋ ಒಂದು ಸ್ವಲ್ಪ ರೆವಿನ್ಯೂ ಬಂತು ಅಂತಂದ್ರೆ ಎಲ್ಲಾದ್ರಿಂದಾನು ನಾನು ಇದನ್ನೇ ಫುಲ್ ಟೈಮ್ ಇದ್ ಮಾಡ್ಕೊಂತೀನಿ. ನಮ್ ಕಸ್ಟಮರ್ಸ್ ಏನು ಎದುರ್ಕೊಳ್ಳೋದ್ ಬೇಡ, ಅವ್ರ ಸದ್ಯಕ್ಕೆ ನಾನು ಮಾಡ್ಕೊಡ್ತೀನಿ. ಅವ್ರ ಕೆಲಸ ನಿಲ್ಸ್ಬಿಡಲ್ಲ ನಾನು, ಅವ್ರಿಗೆ ಏನಿದೆಯೋ ವರ್ಕ್ ಮಾಡ್ಕೊಡ್ತೀನಿ. ಅಂದ್ರೆ ನಾನು ಏನ್ ಹೇಳೋದು ಅಂತಂದ್ರೆ, ಹೋಗ್ತಾ ನನ್ಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತೆ ಎಂಪ್ಲಾಯೀಸ್ ಮೀಟ್ ನ ಮಾಡ್ಸೋದು ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನೀವೇ ಮಾಡ್ಕೊಟ್ಬಿಡಿ ಸರ್ ಅಂತ. ನಾ ಎಂಪ್ಲಾಯೀಸ್ ಇಟ್ಟು ನೋಡಿದೀನಿ ನಾನು ಹಿಂದೆ, ಅಯ್ಯೋ ನೀವು ಮಾಡ್ದಾಗ ನೀವು ಇವಾಗ್ಲೇ ಬರ್ತೀವಿ ಅಂತ ವಾಪಸ್ ಓದಿರೋದು ಇದೆ. ಅದಕ್ಕೆ ನಾನು ಎಂಪ್ಲಾಯೀಸ್ ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ, ಅವ್ರ ಕೈ ಕೆಲಸ ಮಾಡಿಸೋದು. ನಾನೇ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಬಟ್ ಹೋಗ್ತಾ ಅದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ಇದೆ ಅಂತ ಅನ್ಕೊಂಡೆ. ಇದು ನಿಮ್ಗೆ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ಕೊಡೋದು, ನಿಮ್ ಕೆಲಸ ನೀವೇ ಮಾಡ್ಕೊಳಂಗೆ ನೋಡಿ. ನಿಮ್ಗೆ ಫ್ರೀ ಆಗಿರೋ ಟೈಮಲ್ಲಿ ಯಾವ್ದಾದ್ರು ಒಂದ್ ಟೈಮಲ್ಲಿ ನಾನೆಲ್ಲ ಹೇಳಿದೀವಿ, ಆಲ್ರೆಡಿ ಹೇಳಿದೀವಿ. ಇನ್ನೊಂದ್ಸಲ ಎಲ್ಲ ಇದ್ ಮಾಡ್ತೀವಿ. ಅದು ನಮ್ಮ ಪ್ಯಾಂಪ್ಲೆಟ್ಸ್ ಎಲ್ಲ ಇದೆ ಇಲ್ಲಿ, ಅದನ್ನ ತಗೊಂಡು ನೀವು, ಪ್ಯಾಂಪ್ಲೆಟ್ಸ್ ಇದೆ ಇಲ್ಲಿ, ಅದನ್ನೆಲ್ಲ ತಗೊಂಡು ನೀವು ಓದ್ಬೋದು. ಈ ತರ ಎಲ್ಲ ಮಾಡಿದೀವಿ. ಸೊ ಯಾವ ತರ ಕ್ಲಾಸಸ್ ಇದೆ ಮತ್ತೆ ಯಾವ ಟೈಮಿಂಗ್ಸ್ ಇದೆ ಇವನ್ನೆಲ್ಲ ಹೇಳಿದೀವಿ. ಇದೆಲ್ಲ ತಗೊಂಡು ನಾವೆಲ್ಲ ಅಡ್ವರ್ಟೈಸ್ ಮಾಡ್ತಾ ಇದೀವಿ, ಎಲ್ಲಾ ಕಡೆ ಪ್ರಚಾರ ಮಾಡ್ತೀವಿ. ಎನ್ರೋಲ್ ಆಗಿ ಯಾವ್ದೋ ಒಂದು ಟೈಮಲ್ಲಿ ಬಂದು ಕಲ್ತ್ಕೊಳ್ಳಿ. ನಮ್ಮ ಇದು ಕಸ್ಟಮರ್ಸ್ ಹೇಳ್ತಾ ಇರೋದು, ಇದು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗೆ ಅವ್ರು ಬಂದು ಕಲಿಬಹುದು. ಯಾವ್ದಾದ್ರು ಒಂದು ಟೈಮಲ್ಲಿ ಕಲ್ತು ನಿಮ್ ಕೆಲಸ ನೀವೇ ಮಾಡ್ಕೊಳ್ಳಂಗೆ. ನಮ್ಮ ಟೈಪಿಂಗ್ ಕ್ಲಾಸ್ ಅಲ್ಲಿ ಈಗ ಕೆಲವು ಎಕ್ಸರ್ಸೈಸ್ಗಳನ್ನ ಅಂದ್ರೆ ಪ್ರಾಕ್ಟೀಸ್ ಎಕ್ಸರ್ಸೈಸ್ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು 2 ಎಕ್ಸರ್ಸೈಸ್ ಮಾಡಿದ್ವಿ, ನೀವು ಅವನ್ನ ನೋಡ್ಬೋದು. ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆ ಪ್ರಾಕ್ಟೀಸ್ ನ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಈ 3ನೇ ಎಕ್ಸರ್ಸೈಸ್ ಅಲ್ಲಿ ನಾವಿಲ್ಲಿ ಓದ್ಸಲ ತರನೇ 4 ಲೆಟರ್ಸ್ ಮತ್ತೆ ಇನ್ನ 4 ಲೆಟರ್ಸ್ ಮಧ್ಯದಲ್ಲಿ ಸ್ಪೇಸ್ ಎಂಟರ್ ಕೊಟ್ಬಿಟ್ಟು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡೋದು. ಇಲ್ಲಿ ನಾವೇನ್ ಮಾಡಿದೀವಿ ಮತ್ತೆ ಅದೇ ತರನೇ 2 ಲೆಟರ್ಸ್, TZ ಲೆಫ್ಟ್ ಹ್ಯಾಂಡ್ ಇಂದ, YM ರೈಟ್ ಹ್ಯಾಂಡ್ ಇಂದ, QG ಲೆಫ್ಟ್ ಹ್ಯಾಂಡ್ ಇಂದ, LH ರೈಟ್ ಹ್ಯಾಂಡ್ ಇಂದ ಅದೇ ರೀತಿ ತಗೊಂಡಿದ್ದೀವಿ. ಅಂದ್ರೆ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಏನಿತ್ತು ಅದೇ ರೀತಿ ತಗೊಂಡಿದ್ದೀವಿ. ಬಟ್ ಡಿಫರೆನ್ಸ್ ಏನಂದ್ರೆ, ಈಗ ನಾವು ಆ ಇಂಡೆಕ್ಸ್ ಫಿಂಗರ್ ಎಕ್ಸ್ಟ್ರಾ 3 ಕೀಸ್ ಏನಿದೆ ಅಂದ್ರೆ ಬೆಂಡ್ ಆಗಿ ನೀವು ಟೈಪ್ ಮಾಡ್ಬೇಕಾಗತ್ತಲ್ಲ, ಇಂಡೆಕ್ಸ್ ಫಿಂಗರ್ ತೋರ್ ಬೆರಳುದು, ಆ ಎಕ್ಸ್ಟ್ರಾ ಕೀಸ್ ಏನಿದೆ, ಈ T ಮತ್ತೆ ಇಲ್ಲಿ ಬಂದ್ರೆ ಈ G, ಇವೆಲ್ಲ ಎಕ್ಸ್ಟ್ರಾ ಕೀಸ್. ಈ M ಕೆಳಗಡೆ ಬೆಂಡ್ ಆಗಿ ರೈಟ್ ನೋಡಿ, ಇಂಡೆಕ್ಸ್ ಫಿಂಗರ್ದು ಎಕ್ಸ್ಟ್ರಾ 6 ಏನಿದೆ ಕೀಸ್, ಅದನ್ನ ಇಲ್ಲಿ ಯೂಸ್ ಮಾಡ್ಕೊಂತ ಇದೀವಿ. T G B N H Y. ಈ T Y ಬಂದ್ಬಿಟ್ಟು ಅಪ್ಪರ್, B N ಬಂದ್ಬಿಟ್ಟು ಲೋವರ್, G H ಬಂದ್ಬಿಟ್ಟು ಪಕ್ಕ
ಹೋಮ್ ಕೀಸ್ ಅಲ್ಲೇನೆ ಎಫ್ ಪಕ್ಕ ಮತ್ತೆ ಇಲ್ಲಿ ಜೆ ಪಕ್ಕ ಹೆಚ್ಚು. ಈ ಆರ್ ಕೀಸ್ ಏನಿದೆ ಇಲ್ಲಿ, ಈ ಆರ್ ಕೀಸ್ ಇಂಡೆಕ್ಸ್ ಕೀನ ಬೆಂಡ್ ಮಾಡಿ ನೀವು ಟೈಪ್ ಮಾಡ್ಬೇಕಾಗತ್ತಲ್ಲ, ಮೇಲೆ ಪಕ್ಕ ಮತ್ತೆ ಕೆಳಗೆ ಎಲ್ಲ ಬೆಂಡ್ ಮಾಡಿ ಸ್ವಲ್ಪ ಟೆಸ್ಟ್ ಮಾಡಿ ಮಾಡ್ಬೇಕಾಗಿರೋದ್ರಿಂದ ಈ ಮೂರನೇ ಎಕ್ಸರ್ಸೈಸ್ ನಲ್ಲಿ ನಾನು ಈ ಕೀಸ್ ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಅಂತ ನೋಡ್ಬೋದು, ಟಿ ಇದೆ, ಜಿ ಇದೆ, ಆಯ್ತಾ. ಸೊ ಇವನ್ನ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಅದೇ ಮೆಥಡ್ ಅಲ್ಲಿ ನಾನು ನೆಕ್ಸ್ಟ್ ಮೂರನ್ನು ಅದೇ ರೀತಿಯಲ್ಲಿ ನಾನು ಕೊಟ್ಟಿದ್ದೀನಿ ಎಕ್ಸರ್ಸೈಸ್. BSNL ಸ್ಪೇಸ್ VGY ಡಾಟ್, ಇದನ್ನು 10 ಟೈಮ್ಸ್. ಮತ್ತೆ SGKY TA ಸೆಮಿಕೋಲನ್ H, ಇದನ್ನು 10 ಟೈಮ್ಸ್. ಮತ್ತೆ EBH ಕಾಮ RGY ಫಾರ್ವರ್ಡ್ ಸ್ಲಾಶ್ 10 ಟೈಮ್ಸ್. ಮತ್ತೆ ಕೊನೆಯದಾಗಿ ಯಾವಾಗ್ಲೂ ಹೇಳಂಗೆ ASDF JKL ಸೆಮಿಕೋಲನ್, ಇದನ್ನ 10 ಟೈಮ್ಸ್. ರೆಸ್ಟ್ ಪೊಸಿಷನ್ ಗೆ ಬರೋದಕ್ಕೆ, ಇದು ಹೋಮ್ ಕೀಸ್ ಗೆ ಬರೋದಕ್ಕೆ ನಾನು ಯಾವಾಗಲೂ ಹೇಳುವಂತ ಎಕ್ಸರ್ಸೈಸ್. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ಮೂರನೇ ಎಕ್ಸರ್ಸೈಸ್ ಅಂದ್ರೆ ಇದು ಮೂರನೇ ಲೆವೆಲ್ ಇದೆ. ಈ ತರ ಮಲ್ಟಿಪಲ್ ಎಕ್ಸರ್ಸೈಸ್ ಗಳು ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಎಕ್ಸಾಂಪಲ್ಸ್ ನೀವೇ ಇದ್ ಮಾಡ್ಕೋಬಹುದು. ಈ ಕಾಂಬಿನೇಷನ್ ಗಳನ್ನ ಕೊಟ್ಟು ನೀವೇ ಮಾಡ್ಕೋಬಹುದು. ಇಲ್ಲಿ ನಾನು ಏನ್ ಮಾಡಿದೀನಿ, 2 ಲೆಟರ್ಸ್ ಲೆಫ್ಟ್ ಇಂದ 2 ಲೆಟರ್ಸ್ ರೈಟ್ ಹ್ಯಾಂಡ್ ಇಂದ ತಗೊಂಡಿದ್ದೀನಿ. ಈ ತರ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಇದು ಒಂಥರ ನಿಮ್ಗೆ ಸ್ಮೂತ್ ಫ್ಲೋ ಅಲ್ಲಿ ಹೋಗುತ್ತೆ. ನಿಮ್ ಟೈಪಿಂಗ್ ಎಕ್ಸರ್ಸೈಸ್, ನಿಮ್ ಬೆರಳುಗಳಿಗೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ. ಸೊ ಈ ರೀತಿ ಎಕ್ಸರ್ಸೈಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವೇನೆ ಎಷ್ಟು ಬೇಕೋ ಅಷ್ಟು ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಲೆವೆಲ್ ಅಲ್ಲಿ ಈ ತರ ಪ್ರಾಕ್ಟೀಸ್ ಮಾಡಿ. ಇಂಡೆಕ್ಸ್ ಫಿಂಗರ್ ಆರ್ ಕೀಸ್ ಏನ್ ಎಕ್ಸ್ಟ್ರಾ ಏನಿದೆಯೋ ಅದನ್ನ ಇಲ್ಲಿ ಬಳಸಿದೀವಿ. ಲಾಸ್ಟ್ 2 ಎಕ್ಸರ್ಸೈಸ್ ಅಲ್ಲಿ ಅವನ್ನ ಬಳಸಕ್ ಹೋಗಿಲ್ಲ. ಇಂಡೆಕ್ಸ್ ಫಿಂಗರ್ ಮೂರು ಎಕ್ಸ್ಟ್ರಾ ಕೀಸ್ ಏನಿದೆಯೋ ಅದನ್ನ ಬಳಸಕ್ ಹೋಗಿರ್ಲಿಲ್ಲ. ಇಲ್ಲಿ ಅದನ್ನ ಬಳಸಿದೀವಿ. ಇಲ್ಲಿಂದ ಅದನ್ನ ಇನ್ಕಾರ್ಪೊರೇಟ್ ಮಾಡಿದೀವಿ. ಸೊ ಈ ಎಕ್ಸರ್ಸೈಸ್ ನ ಪ್ರಾಕ್ಟೀಸ್ ಮಾಡಿ. ಈಗ 4ನೇ ಎಕ್ಸರ್ಸೈಸ್. ಇಲ್ಲಿ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಅದೇ 2ನೇ ಎಕ್ಸರ್ಸೈಸ್ ತರ ಒಂದು ಲೆಟರ್ ಲೆಫ್ಟ್ ಹ್ಯಾಂಡ್ ಇಂದ, ಒಂದು ರೈಟ್ ಹ್ಯಾಂಡ್ ಇಂದ, ಮತ್ತೆ ಲೆಫ್ಟ್ ರೈಟ್ ಈ ತರ. ಮತ್ತೆ ಇಲ್ಲೂ ಅಷ್ಟೇ ಲೆಫ್ಟ್ ರೈಟ್ ಲೆಫ್ಟ್ ರೈಟ್, ಲೆಫ್ಟ್ ಇಂದ ಒಂದು, ರೈಟ್ ಇಂದ ಒಂದು, ಲೆಫ್ಟ್ ಹ್ಯಾಂಡ್ ಇಂದ ಒಂದು, ರೈಟ್ ಹ್ಯಾಂಡ್ ಇಂದ ಒಂದು ತಗೊಂಡು ಈ ತರ ಕಾಂಬಿನೇಷನ್ ಮಾಡಿದೀನಿ. RHCY ಸ್ಪೇಸ್ ZPNB, ಇದನ್ನ 10 ಟೈಮ್ಸ್. ಸೊ ಇಲ್ಲಿ ನಾನು ಇಂಡೆಕ್ಸ್ ಫಿಂಗರ್ ಎಕ್ಸ್ಟ್ರಾ 3 ಕೀ ಏನಿದೆಯೋ ಅದನ್ನ ಯೂಸ್ ಮಾಡಿದೀನಿ. Y ಯೂಸ್ ಮಾಡ್ಕೊಂಡಿದ್ದೀನಿ, ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ P ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದ್ ಸ್ವಲ್ಪ 3ನೇ ಎಕ್ಸರ್ಸೈಸ್ ಹೋಲಿಸಿದ್ರೆ ಇನ್ನೊಂದ್ ಸ್ವಲ್ಪ ಕಾಂಪ್ಲಿಕೇಶನ್ ಆದಂಗೆ ಆಗುತ್ತೆ ನಿಮ್ಗೆ. ಅದೇ ತರ XITY ಸ್ಪೇಸ್ Q ಸೆಮಿಕೋಲನ್ EH, ಇದನ್ನು 10 ಟೈಮ್ಸ್. ಮತ್ತೆ V.GU APEH, ಇದನ್ನು 10 ಟೈಮ್ಸ್. SBEY Z ಕಾಮ Y ಡಾಟ್ 10 ಟೈಮ್ಸ್. ಮತ್ತೆ ಇದು ರಿಲ್ಯಾಕ್ಸ್ ಮಾಡೋದಕ್ಕೆ ಈ ತರ ಒಂದು ಎಕ್ಸರ್ಸೈಸ್ ನೀವು ಮಾಡಿ. ಈ ಕಾಂಬಿನೇಷನ್ ಅಲ್ಲಿ ನೀವು ಎಕ್ಸರ್ಸೈಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಈ ತರ ಒಂದು 4 ಎಕ್ಸರ್ಸೈಸ್ ಮಾಡಿದ್ಮೇಲೆ ನಿಮ್ಗೆ ಒಂದ್ ಸ್ವಲ್ಪ ಹೋಲ್ಡ್ ಬರುತ್ತೆ. ಸೊ ಟೈಪಿಂಗ್ ಹೇಗಾಗ್ತಾ ಇದೆ, ಯಾವ್ಯಾವ ಬೆರಳುಗಳು ಯಾವ್ಯಾವ ಕೀ ಮೇಲೆ ಹೋಗ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಎಕ್ಸರ್ಸೈಸ್ ಗಳನ್ನ ನೀವು ಆದಷ್ಟು ಮಾಡಿ. ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇದೆ, ಮತ್ತೆ ಸ್ಪೀಡ್ ಸಿಗ್ತಾ ಇಲ್ಲ, ಆಕ್ಯುರಸಿ ಸಿಗ್ತಾ ಇಲ್ಲ, ಬೆರಳುಗಳಿಗೆ ಸ್ಟ್ರೈನ್ ಆಗ್ತಾ ಇದೆ, ಈ ತರ ಏನಾದ್ರು ಆದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡಿ ಎಕ್ಸರ್ಸೈಸ್ಗಳನ್ನ, ಸ್ವಲ್ಪ ಬ್ರೇಕ್ಗಳನ್ನ ತಗೊಳ್ಳಿ. ಮತ್ತೆ ಒಂದೇ ತರ ಎಕ್ಸರ್ಸೈಸ್ ನ ರಿಪೀಟ್ ಮಾಡಿ. ಸ್ಪೀಡ್ ಕೆಲವರಿಗೆ ಪಿಕಪ್ ಆಗೋದು ಕಷ್ಟ ಆಗ್ತಾ ಇದೆ ಅಂತಂದ್ರೆ ಒಂದೇ ತರದ ಎಕ್ಸರ್ಸೈಸ್ ನ ಸ್ವಲ್ಪ ರಿಪೀಟ್ ಮಾಡಿ. ಮತ್ತೆ ಈ ತರ ಮಾಡುವಾಗ ನೀವು ಏನಾದ್ರು ಎಕ್ಸರ್ಸೈಸ್ ಮಾಡುವಾಗ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಆಗ್ತಾ ಇದ್ರೆ ವಾಪಸ್ ನೀವು ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದಂತ ಸಿಂಪಲ್ ಏನಿದೆ ಲೋವರ್ ಕೀಸ್ಗೂ ಅಪ್ಪರ್ ಕೀಸ್ಗೂ ಪ್ರಾಕ್ಟೀಸ್ ಮಾಡೋದು, QA ಆ ತರದ್ನ ಮತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಿ. ಅಂದ್ರೆ ಎರಡೆರಡು ಲೆಟರ್ಸ್ ಈ ತರ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ವಿ, ಈ ತರ ಅಪ್ಪರ್ ಕೇಸ್ ಲೋವರ್ ಕೇಸ್ ಮಾಡ್ತಾ ಇತ್ತಲ್ಲ, QA WS ED RF ಮತ್ತೆ ಲೋವರ್ ZA XS CD, ಅಂದ್ರೆ ಏನೇ ಇದ್ರು ಲೋವರ್ ಇಂದ ಮಿಡ್ಲ್ಗೆ, ಅದೇ ತರ ಅಪ್ಪರ್ ಇಂದ ಮಿಡ್ಲ್ಗೆ ಹೋಮ್ ಕೀಸ್ ಗೆನೆ ಬರ್ಬೇಕು. ಆ ತರ ಕಾಂಬಿನೇಷನ್ ನಾವು ಮಾಡಿದ್ವಿ ಸ್ಟಾರ್ಟಿಂಗ್ ಕ್ಲಾಸಸ್ ನೀವು ನೋಡಿದ್ರೆ ಮಾಡಿದ್ವಿ. ಅದಕ್ಕೆ ವಾಪಸ್ ಹೋಗಿ ನಿಮ್ಗೆ ಏನಾದ್ರು ಈ ತರ ಎಕ್ಸರ್ಸೈಸ್ ಗಳು ಕಷ್ಟ ಆಗ್ತಾ ಇದ್ರೆ ಮಾಡೋದಕ್ಕೆ ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ಲೋವರ್ ಕೀಸ್ ಅಪ್ಪರ್ ಕೀಸ್ ನಾವೇನ್ ಪ್ರಾಕ್ಟೀಸ್ ಮಾಡಿದ್ವೋ ಅದಕ್ಕೆ ಮತ್ತೆ ವಾಪಸ್ ಹೋಗಿ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡಿ. ಆಗ ನಿಮ್ಗೆ ಈ ಎಕ್ಸರ್ಸೈಸ್ ಗಳು ಸುಲಭ ಆಗ್ಬೋದು. ಓಕೆ.
ಇದಿಷ್ಟು ಎಕ್ಸರ್ಸೈಸ್ ಗಳಾದ್ಮೇಲೆ ಅಂದ್ರೆ 4 ತರ ಎಕ್ಸರ್ಸೈಸ್ ಗಳಾದ್ಮೇಲೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಫಿಂಗರ್ ಮೂವ್ಮೆಂಟ್ಸ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ, ಯಾವ ಕೀ ಮೇಲೆ ಯಾವ ಫಿಂಗರ್ ಹೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋ ವರ್ಡ್ಸ್ ನ ಯೂಸ್ ಮಾಡೋಣ. ಇಲ್ಲಿವರೆಗೂ ನಾವು ಮೀನಿಂಗ್ಲೆಸ್ ಅಂದ್ರೆ ಮೀನಿಂಗ್ಲೆಸ್ ಅಲ್ಲ, ಅದು ಮೀನಿಂಗ್ಲೆಸ್ ಅಂತ ಅಲ್ಲ, ಬಟ್ ಅದ್ರಲ್ಲಿ ಏನೋ ಅರ್ಥ ಬರ್ತಾ ಇರ್ಲಿಲ್ಲ, ಆ ತರದ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ಉದ್ದೇಶ ಏನಿತ್ತು, ಮ್ಯಾಕ್ಸಿಮಮ್ ಕೀಸ್ ನ ಕವರ್ ಮಾಡೋದು. ಅಪ್ಪರ್ ಕೀಸ್ ಇರ್ಬೋದು, ಲೋವರ್ ಕೀಸ್ ಇರ್ಬೋದು, ಆತರ ನಾವು ಕಂಬೈನ್ ಮಾಡಿ ಮೀನಿಂಗ್ ಇಲ್ದಿರ ಇದ್ರು ನಾವು ಕೆಲವು ವರ್ಡ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮೀನಿಂಗ್ ಬರೋ ಅಂತ ವರ್ಡ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋಣ. ಸಿಂಪಲ್ ಆಗಿರೋದು ಆಂಟ್, ಬ್ಯಾಟ್, ಕ್ರೈ, ಡಾಗ್, ಎಂಡ್, ಫ್ಯಾಟ್, ಗೋವಾ, ಹಿಸ್, ಇಂಕ್, ಜಗ್, ಕೀ, ಲೋ. ಗೊತ್ತಾಗ್ತಾ ಇದೆಯಲ್ಲ? ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡಿ. ಮೂರ್ ವರ್ಡ್ ಸಿಂಪಲ್ ಆಗಿರೋದು, ಮೂರ್ ಲೆಟರ್ಸ್, ಮೂರ್ ವರ್ಡ್ ಸ್ಪೇಸ್ ಕೊಟ್ಬಿಟ್ಟು ಮಧ್ಯದಲ್ಲಿ ಇಲ್ಲಿ ಆಂಟ್ ಆದ್ಮೇಲೆ ಸ್ಪೇಸ್, ಬ್ಯಾಟ್ ಆದ್ಮೇಲೆ ಸ್ಪೇಸ್, ಆಮೇಲೆ ಎಂಟರ್ ಕೊಟ್ಬಿಟ್ಟು 10 ಟೈಮ್ಸ್. ಇದನ್ನ 10 ಟೈಮ್ಸ್ ಆಂಟ್, ಬ್ಯಾಟ್, ಕ್ರೈ ಅನ್ನೋದನ್ನೇ 10 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ನಿಮ್ಗೆ ಗೊತ್ತಾಗ್ಬೇಕಲ್ವಾ, ಪ್ರಾಕ್ಟೀಸ್ ಆದಂಗ ಆಗ್ಬೇಕು ನಿಮ್ಗೆ, ಸುಮ್ನೆ ಏನೋ ಮಾಡ್ಕೊಂಡು ಹೋಗೋದಲ್ಲ. ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಒಂದೇ ತರದ್ದು, ನಿಮ್ಗೆ ಅದು ನಿಮ್ಗೆ ಬೆರಳುಗಳಿಗೂ ಮೆಮರಿ ಇರುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಆ ಬೆರಳುಗಳಿಗೂ ನಿಮ್ಗೆ ಆ ಸೆನ್ಸ್ ಸಿಗುತ್ತೆ ಬೆರಳುಗಳಿಗೆ. ಈ ಆ ಕೀಗೆ ಆ ಫಿಂಗರ್ಗಳೇ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನೀವ್ ಏನೇ ಪ್ರಾಕ್ಟೀಸ್ ಮಾಡಿದ್ರು ರಿಪೀಟೆಡ್ ಆಗಿ ಈ ತರ ಪ್ರಾಕ್ಟೀಸ್ ಮಾಡ್ಬೇಕು, ಅಂತ 10 ಸಲ ಈ ತರ ಪ್ರಾಕ್ಟೀಸ್ ಮಾಡ್ಬೇಕು. ಆ ಹ್ಯಾಂಡ್ ಟು ಬ್ಯಾಟ್ ಕ್ರೈ ಆದ್ಮೇಲೆ ಡಾಗು, ಎಂಡ್ ಟು ಫ್ಯಾಟ್, ಈ ತರ 10 ಟೈಮ್ಸ್ ಅದನ್ನು ಮಾಡಿ ಸ್ಪೇಸ್ ಕೊಟ್ಬಿಟ್ಟು ಎಂಟರ್ ಕೊಟ್ಬಿಟ್ಟು. ಗೊತ್ತಾಗ್ತಾ ಇದೆ ಅಲ್ವಾ ಯಾವ ತರ ಪ್ರಾಕ್ಟೀಸ್ ಮಾಡೋದು ಅಂತ. ಗೋವಾ, ಹಿಸ್, ಇಂಕ್, ಜಗ್, ಈ, ಲೋ, ಮ್ಯಾನ್, ನಿಬ್, ಓಕ್, ಪಿನ್, ಕ್ಯೂ ಸಾಕು. ಕ್ಯೂ ಸ್ಪೆಲ್ಲಿಂಗ್ ಆಕ್ಚುಲಿ ಇನ್ನೂ ಯು ಅಂತ ಸೇರಿಸಬೇಕಾಗುತ್ತೆ, ಬಟ್ ಇಷ್ಟೇ ಸಾಕು. 4 ಲೆಟರ್ದು. ಟ್ರ್ಯಾಕ್, ಮತ್ತೆ ಸನ್, ಟಾಪ್, UW, XYZ ಈ ತರ ಎಂಡ್ ಮಾಡಿ. ಅಲ್ಲಿಗೆ ನಾವೆಲ್ಲ ಆಲ್ಫಾಬೆಟ್ಸ್ ಕವರ್ ಮಾಡ್ದಂಗ ಆಗುತ್ತೆ ಇಂಗ್ಲಿಷ್ ಅಲ್ಲಿ. ಸೊ ಇದಿಷ್ಟು ನೀವು ನಾನು ಏನ್ ಹೇಳಿದೆ 32 ಕೀಸ್, ಇಷ್ಟನ್ನೇ ಯೂಸ್ ಮಾಡಿ ಮಾಡುವಂತ ಸಿಂಪಲ್ ಆಗಿರುವಂತ ಒಂದು ಎಕ್ಸರ್ಸೈಸ್. ಮೀನಿಂಗ್ಫುಲ್ ವರ್ಡ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ದಂಗ ಆಗುತ್ತೆ. ಇವನ್ನೆಲ್ಲ ನೀವು ದಿನ ಯೂಸ್ ಮಾಡುವಂತ ವರ್ಡ್. ಈ ತರದ್ದು ನಾವು ಇನ್ಮೇಲೆ ಸ್ಟಾರ್ಟ್ ಮಾಡೋಣ. ಈ ತರದ್ದು ನಾವು 3 ಲೆಟರ್ ವರ್ಡ್, 4 ಲೆಟರ್ ವರ್ಡ್, ಅದಾದ್ಮೇಲೆ ಸೆಂಟೆನ್ಸ್ಗಳು, ಇದಕ್ಕೆಲ್ಲ ನೆಕ್ಸ್ಟ್ ಹೋಗೋಣ. ಇವಾಗ ಇಷ್ಟು ಈ ಕ್ಲಾಸ್ಗೆ ನೀವು ಈ 3 ಎಕ್ಸರ್ಸೈಸ್, 2 ಎಕ್ಸರ್ಸೈಸ್ ಓದ್ ಕ್ಲಾಸ್ ಅಲ್ಲಿ ಮಾಡಿದೀರಾ. ಈ 3 ಎಕ್ಸರ್ಸೈಸ್ಗಳನ್ನ ಮಾಡಿ ನಿಮ್ಮ ಟೈಪಿಂಗ್ ನಿಮ್ಗೆ ಇನ್ನೊಂದ್ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದ್ ಸ್ವಲ್ಪ ಗ್ರಿಪ್ಪು ಸಿಗುತ್ತೆ ನಿಮ್ಗೆ ಯಾವ ತರ ಟೈಪಿಂಗ್ ಮಾಡ್ಬೇಕು ಅಂತ. ಓಕೆ, ಸೊ ಈ ಒಂದು ಎಕ್ಸರ್ಸೈಸ್ ನ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನೊಂದ್ ಸ್ವಲ್ಪ ನೋಡೋಣ ಯಾವ ತರ ಮಾಡೋದು ಅಂತ. ಸ್ವಲ್ಪ 4 ಲೆಟರ್ ವರ್ಡ್ಸ್, ಸೆಂಟೆನ್ಸ್, ಇದಕ್ಕೆಲ್ಲ ಹೋಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಎಕ್ಸರ್ಸೈಸ್ಗಳಲ್ಲಿ ನಾವು ಆ ತರ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗೋಣ. ಓಕೆ, ಸೊ ಈ ಕಂಪ್ಯೂಟರ್ ಕಲಿ ಕ್ಲಾಸು ಇನ್ನು ವಾರನೂ ಬರಂಗೆ ಫುಲ್ ಇದ್ ಮಾಡ್ತೀವಿ ನಾವು. ಕರೆಕ್ಟ್ ಆಗಿ ವಾರನೂ ಬರಂಗೆ ಈ 4 ಇದು ಭಾಗ ನಾನು ಏನ್ ಹೇಳಿದೆ, ಥಿಯರಿ, ಪ್ರಾಕ್ಟಿಕಲ್, ಪ್ರಾಕ್ಟೀಸ್ ಮಾಡೋದು, MS ಆಫೀಸು, ಇವನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ರೆಗ್ಯುಲರ್ ಆಗಿ ವಾರನೂ ಎಪಿಸೋಡ್ ಬರೋ ತರ ಮಾಡ್ತೀವಿ. ಸಾಧ್ಯ ಆದ್ರೆ ಮುಂದೆ ಇನ್ನೂ ಬೇಗ ಬೇಡ, ವಾರಕ್ಕೆ 1 ಬಂದ್ರೆ ಸಾಕು. ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ ಟೈಮ್ ಬೇಕಲ್ವಾ. ವಾರಕ್ಕೆ 1 ದಿನ ನೀವು ನೋಡಿ, ವಿಡಿಯೋ ನೋಡಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಈ ಕಂಪ್ಯೂಟರ್ ಕಲಿ ಕ್ಲಾಸ್ಗೆ ವಿಡಿಯೋ ಸೀರೀಸ್ ಏನ್ ಮಾಡ್ತಾ ಇದೀವಿ ಅದಕ್ಕೆ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ. ನಮಸ್ಕಾರ.